nothing, because God's abundant grace has been poured upon you time and time again. ಆ ಕಾರಣದಿಂದಾಗಿ ಪ್ರಿಯರೇ, ನಿಮ್ಮ ಮಿಲ್ಟನ್ ಹಾಗೂ ಸದ್ಯ ನಿಮ್ಮ ಈ ದಾಂಪತ್ಯ ಜೀವನದಲ್ಲಿ ಮುಖ್ಯವಾಗಿ ದೇವರನ್ನ, ಪ್ರಭು ಕ್ರಿಸ್ತರನ್ನ ಇರಿಸಿಕೊಳ್ಳಿ. ಅಷ್ಟೇ ಮಾತ್ರವಲ್ಲ, ಪ್ರಾರ್ಥನೆಯನ್ನ ನಿಮ್ಮ ದಾಂಪತ್ಯ ಜೀವನದ ಇಂಧನವಾಗಿ ಇಟ್ಕೊಳ್ಳಿ. ಏನಾದ್ರೂ ಜ್ಯೋತಿ ಬೆಳಕಬೇಕಾದ್ರೆ ಇಂಧನ ಬೇಕಲ್ವಾ? ಮೇಳ ಬೇಕು. ಮೇಳ ಇದ್ದಾಗ ಮಾತ್ರ ಮೇಳದ ಬತ್ತಿ ಇರುತ್ತದೆ ಅಲ್ವಾ? ಬತ್ತಿ ಹತ್ತಿಸೋಕೆ ಸಾಧ್ಯ. ಹಾಗೆ ವೆಹಿಕಲ್ ಓಡಿಸ್ಬೇಕಾದ್ರೆ ನಮ್ಗೆ ಇಂಧನ ಬೇಕು. ನಿಮ್ಮ ದಾಂಪತ್ಯ ಜೀವನವನ್ನು ಸರಿಯಾಗಿ ದೇವರ ದೃಷ್ಟಿಯಂತೆ, ದೇವರ ಮಾರ್ಗದರ್ಶನದ ಕಡೆಗೆ ನಡಿಬೇಕಾದ್ರೆ ಖಂಡಿತವಾಗಿ ನಿಮಗೆ ಪ್ರಾರ್ಥನೆ ಎಂಬ ಇಂಧನ ಬೇಕು. ಆ ಕಾರಣದಿಂದಾಗಿ ಯೂಸ್ ದ ಫ್ಯೂಯಲ್ ಆಫ್ ಪ್ರೇಯರ್ in order to cherish and nourish your marriage marital life. ಪ್ರಿಯರೇ, ನಾನು ಕೇಳಿದೆ, ಮಿಲ್ಟನ್ ಮತ್ತೆ ಸಂಧ್ಯಾ ಇವರ ಮದುವೆ ಆಗೋಕೆ ಆರಂಭವಾಗಿದ್ದು ಒಂದು ಏನಂತ, ಲವ್ ಮ್ಯಾರೇಜ್ ಇಂದ ಆಗಿ ಅಂತ. ಹೌದಾ? ಇಟ್ಸ್ ಎ ಲವ್ ಮ್ಯಾರೇಜ್, ರೈಟ್? ಓಕೆ, ಗುಡ್. ಲವ್ ಅಂತ ಕ್ಷಣ ಎಲ್ಲರಿಗೂ ಸಂತೋಷ, ಆದ್ರೆ ಆ ಲವ್ ಅಲ್ಲಿ ನೋವು ಇದೆ. ಅದನ್ನ ನಾವು ಅರ್ಥಕೊಂಡು ಮಾಡಬೇಕು. ಎಲ್ಲಿ ಹೆಚ್ಚು ಲವ್ ಇದೆಯೋ ಅಲ್ಲಿ ಹೆಚ್ಚು ನೋವು ಕೂಡ ತುಂಬಿಕೊಂಡಿರ್ತದೆ. ಅದನ್ನ ನೀವು ಅರಿತು ಇಂದು ಮಾಡಬೇಕಾಗಿದೆ. ಬೇರೆ ಇಂದು ಮುಖ್ಯವಾಗಿ ಮಿಲ್ಟನ್ ಅಂಡ್ ಸಂಧ್ಯಾ ಒಂದು 40 ವರ್ಷ ವಿವಾಹವಾಗಿರುವಂತ ದಂಪತಿಗಳನ್ನ ಒಬ್ಬ ಕೇಳ್ತಾರೆ, ನೀವು ಇಷ್ಟೊಂದು ಅನ್ಯೋನ್ಯವಾಗಿ ಹೇಗೆ ಇದ್ದೀರಾ? ಏನು ನಿಮ್ಮ ಸೀಕ್ರೆಟ್ ಆಫ್ ಯುವರ್ ಮ್ಯಾರೇಜ್? ಹೌ ಯು ಆರ್ ಸೋ ಹ್ಯಾಪಿ ಅಂತ ಕೇಳಿದಾಗ ಹೆಂಡತಿ ಹೇಳ್ತಾಳೆ, ನನಗೆ ಮದುವೆ ಆದಾಗ ಎಲ್ಲರಿಗೂ ಸಂತೋಷ ಆಗ್ತಾ ಇತ್ತು. ಯಾಕಂದ್ರೆ ನನ್ನ ಗಂಡ ಅಷ್ಟೊಂದು ಇಷ್ಟಪಡ್ತಾ ಇದ್ದ, ನಾನು ಅಷ್ಟೊಂದು ಸಂತೋಷದಿಂದ ಇದ್ದೆ. ಆದ್ರೆ ಮದುವೆ ಆದ ಕೆಲವು ವರ್ಷಗಳ ನಂತರ ನನಗನ್ನಿಸ್ತು, ಕೆಲವೊಮ್ಮೆ ನಮಗೆ ಕಷ್ಟಗಳು, ಸಂಕಷ್ಟಗಳು, ಸವಾಲುಗಳು ಬಂದಾಗ ನನಗನ್ನಿಸ್ತು, ನನಗೆ ನನ್ನ ಗಂಡ ಅಷ್ಟು ಪ್ರೀತಿ ಮಾಡ್ತಿಲ್ಲ ಅಂತ. ಆದ್ರೆ ಆ ಕ್ಷಣದಲ್ಲಿ ನಾನು ಅವನನ್ನು ಎದುರಿಸಬೇಕು. ಯಾವ ಸಂದರ್ಭದಲ್ಲಾದ್ರೂ ನಿಮ್ಮನ್ನು ನೀವು ಲೋನ್ಲಿ ಅಂದ ಒಂದು ಭಾವನೆಗೆ ಒಳಗಾಗಬಾರ್ದು. ಡೋಂಟ್ ಮೇಕ್ ಯುವರ್ ಸೆಲ್ಫ್ ಫೀಲ್ ಲೋನ್ಲಿ, ಇನ್ಸೆಕ್ಯೂರ್. ಯು ಶುಡ್ ಫೀಲ್ ಸೆಕ್ಯೂರ್ ವಿತ್ ಒನ್ ಅನದರ್, ಈಚ್ ಅದರ್. ದಟ್ಸ್ ವೆರಿ ಇಂಪಾರ್ಟೆಂಟ್ ಇನ್ ಯೋರ್ ಮ್ಯಾರೇಜ್. ಇವಾಗೇನೋ ಪ್ರೀತಿಯಲ್ಲಿ ತೇಲಾಡ್ತಾ ಇದ್ದೀರಾ ಅಲ್ವಾ? ಮಿಲ್ಟನ್ ಮಸ್ಟ್ ಬಿ ಸಿಂಗಿಂಗ್, ನಿಸನಿಹಕ್ಕೆ ಬಂದರೆ ಹೃದಯದ ಗತಿ ಏನು ಹೇಳು ನೀನು ಅಂತ ಸಂಧ್ಯಾಗೆ ಹೇಳ್ತಾ ಇರಬಹುದು ಅಲ್ವಾ? ಆದ್ರೆ ಅವನಿಗೇನಾದ್ರೂ ಸಂಧ್ಯಾನಿಂದ ಪ್ರೀತಿ ಕಡಿಮೆ ಆದ್ರೆ ಯಾವ ಹಾಡು ಹಾಡ್ಬೋದು? ಯಾರಿಗೇಳೋಣ ನಮ್ಮ ಪ್ರಾಬ್ಲಮ್ಮು, ಹುಡುಗರ ನೋವಿಗೆ ಇಲ್ಲ ಮುಲಾಮು ಅಂತಾನು ಹಾಡ್ಬೋದಲ್ವಾ ಅವನು. ಅದೇ ರೀತಿ ಸಂಧ್ಯಾ ಈಗ ಪ್ರೀತಿಯಲ್ಲಿ ಅವಳು ಸಹ ತೇಲ್ತಾ ಇದ್ದಾಳೆ, ಮಿಲ್ಟನ್ ಅನ್ನ ಪ್ರೀತಿಯಲ್ಲಿ ತೇಲ್ತಾ ಇದ್ದಾಳೆ. ಹಾಗಾಗಿ ಅವಳು ಯಾವ ಹಾಡಾಡ್ಬೋದು? ಹಾಡಾಡ್ಬೋದು ಹೇಳಿ, ಹುಡುಗಿರು ಹೇಳಿ ನೋಡೋಣ. ನನಗೆ ನೀನು ನಿನಗೆ ನಾನು, ದೈವ ಕೊಟ್ಟ ವರವು ನೀನು, ಕೈಯ ಬಿಡದೆ ಇರು ಜೊತೆಗೆ ಅಲ್ವಾ, ಇರು ಕೊನೆವರೆಗೆ ಅಲ್ವಾ. ಸೊ ಅವಳು ಪ್ರೀತಿಯಿಂದ ಹಾಡಾಡ್ಬೋದು. ಅಕಸ್ಮಾತ್ ಪ್ರೀತಿ ಏನಾದ್ರೂ ಕಡಿಮೆ ಆದಾಗ ಏನಾಡಬಹುದು? ವಿರಹ ಗೀತೆ. ಯಾವ ಹಾಡಾಡ್ಬೋದು? ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಸಂಧ್ಯಾ, ಯಾವ ಹಾಡು ಬರ್ಬೋದು ನಿನ್ಗೆ? ಇವನು ಗೆಳೆಯನಲ್ಲ, ನಾನು ಗೆಳತಿ ಅಲ್ವಾ ಅಂತನ, ಯಾಕೆ ದೂರ ಇರುವವನಲ್ಲ ಅಂತ ಹಾಡ್ಬೋದಲ್ವಾ? ಸೊ ಈ ರೀತಿ ಹಾಡುಗಳು ನಿಮ್ಮ ಜೀವನದಲ್ಲಿ ಬರಬಾರ್ದು. ಸದಾಕಾಲ ಲವ್ ಸಾಂಗ್ಸ್ ಅನ್ನ ಹಾಡ್ಕೊಂಡು ಒಬ್ಬರಿಗೊಬ್ಬರು ಪ್ರೀತಿಯಲ್ಲಿ ಮುಳುಗುತ್ತಾ ಪ್ರೀತಿಯಿಂದ ಬಾಳಲು ಪ್ರಯತ್ನಿಸಿ. ಹಾಗಾದಾಗ ಮಾತ್ರ ನಿಮ್ಮ ದಾಂಪತ್ಯ ಜೀವನ ಖಂಡಿತವಾಗಿಯೂ ಸುಖಕರವಾಗಿರುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಕಾರಣದಿಂದಾಗಿ ಇಂದು ಮಿಲ್ಟನ್ ಮತ್ತು ಸಂಧ್ಯಾ ನಿಮಗೆ ಮುಖ್ಯವಾಗಿ ನೀವು ನಿಮ್ಮ ಜೀವನದಲ್ಲಿ ಕಷ್ಟ ಸಂಕಷ್ಟಗಳನ್ನು ಎದುರಿಸಲು ಬಂದಾಗ ಇವತ್ತು ನೀವು ಮಾಡುವ ವಾಗ್ದಾನವನ್ನ ನೆನೆದುಕೊಳ್ಳಿ.
ಯಾಕಂದ್ರೆ ಇವತ್ತು ಧರ್ಮಸಭೆಯ ಮುಂದೆ, ದೈವ ಜನರ ಮುಂದೆ ನೀವು ನಾನು ಎಂಥ ಕಷ್ಟದಲ್ಲಾದ್ರೂ ಸುಖದಲ್ಲಾದ್ರೂ ನಿಮ್ಮೊಂದಿಗೆ ಒಂದಾಗಿರ್ತೇನೆ, ಎಲ್ಲ ಕಷ್ಟ ಸಂಕಷ್ಟಗಳಲ್ಲೂ ಯಾವ ಸವಾಲುಗಳು ನಾನು ಎದುರಿಸಬೇಕಾದ್ರೂ ನಿಮ್ಮೊಂದಿಗೆ ನಿಮ್ಮ ಬೆನ್ನೆಲುಬಾಗಿ ಇರ್ತೇನೆ ಎಂಬುದಾಗಿ ನೀವಿಬ್ರು ಪ್ರಾಮಿಸ್ ಮಾಡ್ತಾ ಇದ್ದೀರಾ, ವಾಗ್ದಾನ ಮಾಡ್ತಾ ಇದ್ದೀರಾ. ಈ ವಾಗ್ದಾನವನ್ನ ನಿಮ್ಮನ್ನ ಜೀವನ ಪರ್ಯಂತ ನೆನೆಸ್ಕೊಳ್ಳಿ. ಇಲ್ಲಿ ಹಲವಾರು ಜನರು ಮದುವೆ ಆಗಿ ಅವರ ಜೂಬ್ಲಿ ಎಲ್ಲ ಮಾಡ್ಕೊಂಡಿದ್ದಾರೆ. ಅವ್ರನ್ನ ಕೇಳಿ, ಅವ್ರು ಹೇಳ್ತಾರೆ ಸೀಕ್ರೆಟ್ ಆಫ್ ದೇಯರ್ ಮ್ಯಾರೇಜ್ ಏನಂತ. ಖಂಡಿತವಾಗಿಯೂ ಹಿರಿಯರಿಂದ ನೀವು ಕಲಿತ್ಕೊಳ್ಳಿ. ಖಂಡಿತವಾಗಿಯೂ ದೇವರು ನಿಮಗೆ ಆಶೀರ್ವದಿಸ್ತಾರೆ. ನಿಮ್ಮಲ್ಲಿ ಸದಾ ನಿಸ್ವಾರ್ಥತೆಯ ಪ್ರೀತಿ ಇರಲಿ. ಸ್ವಾರ್ಥ ಪ್ರೀತಿ ಬೇಡ, ನಿಸ್ವಾರ್ಥತೆಯ ಪ್ರೀತಿ ಸದಾ ಇರಲಿ. ಕೊನೆಯದಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ 2ನೇ ವಾಚನದಲ್ಲಿ ನಾವು ಆಲಿಸಿದಂತೆ ನಿಮ್ಮಲ್ಲಿ ಮಿಲ್ಟನ್ ಹಾಗೂ ಸಂಧ್ಯಾ, ನಿಮ್ಮ ಮಧ್ಯೆ ಪರಸ್ಪರ ಗೌರವ, ವಿಶ್ವಾಸ, ಕ್ಷಮಿಸುವ ಮನೋಭಾವ ನಿಮ್ಮಲ್ಲಿ ತುಂಬಿಕೊಳ್ಳಿರಿ. ಯಾಕಂದ್ರೆ ಸಂತ ಪೌಲರು ಹೇಳುತ್ತಾರೆ, ಹೇಗೆ ಕ್ರಿಸ್ತರು ಧರ್ಮಸಭೆಯನ್ನ ಪ್ರೀತಿಸಿದ್ರೋ, ಹೇಗೆ ಪ್ರಭು ಕ್ರಿಸ್ತರು ಧರ್ಮಸಭೆಗಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದರೋ, ಅದೇ ರೀತಿ ಗಂಡ ಹೆಂಡತಿ, ಹೆಂಡತಿ ಗಂಡನಿಗೂ ಪ್ರೀತಿಯಿಂದ ವರ್ತಿಸಬೇಕು, ಪ್ರೀತಿಯಿಂದ ಕಾಣಬೇಕು, ಗೌರವದಿಂದ ಕಾಣಬೇಕು. ಆಗ ಮಾತ್ರ ನೀವು ಕಟ್ಟಲಿರುವ ಈ ಸಂಸಾರ ಒಂದು ಸುಖ ಸಂಸಾರವಾಗಿರುತ್ತದೆ, ಒಂದು ಸುಂದರವಾದ ಕುಟುಂಬ ಆಗಿರುತ್ತದೆ. ಆ ಕಾರಣದಿಂದಾಗಿ ಯಾರು ಪರ್ಫೆಕ್ಟ್ ಇಲ್ಲ, ಯಾರು ಸಂಪೂರ್ಣರಿಲ್ಲ. ನೀವು ತಪ್ಪು ಮಾಡ್ಬೋದು, ಮಿಲ್ಟನು ತಪ್ಪು ಮಾಡ್ಬೋದು, ಅಥವಾ ಸಂಧ್ಯಾನು ಕೂಡ ತಪ್ಪಾಗ್ಬೋದು. ಆದ್ರೆ ನಿಮ್ಮಲ್ಲಿ ಕ್ಷಮೆಯ ಮನೋಭಾವವಿದ್ರೆ, ನಿಮ್ಮಲ್ಲಿ ನಿಮ್ಮ ತಪ್ಪುಗಳಿಗಿಂತ ನಿಮ್ಮಲ್ಲಿ ಪ್ರೀತಿ ಮೇಲಿದ್ರೆ ಖಂಡಿತವಾಗಿ ನಿಮ್ಮ ತಪ್ಪುಗಳು ಕಾಣಿಸೋದಿಲ್ಲ. ಹಾಗಾಗಿ ರವಿಚಂದ್ರನ್ ಒಂದು ಹಾಡಿತ್ತಲ್ಲ, ಯಾವುದೋ, ಅಪರಂಜಿ ಚಿನ್ನವೋ ಚಿನ್ನವೋ ನನ್ನ ಮನೆಯ ದೇವರು, ಮತ್ತೆ ಗುಲಗಂಜಿ ದೋಷವೋ ದೋಷವೋ. ನೀವು ಸಹ ಹಾಗೆ ಕಾಣಬೇಕು. ನಿಮ್ಮ ಪ್ರೀತಿಯನ್ನ ಅಪರಂಜಿಯಂತೆ ಕಾಣಬೇಕು. ಯಾವಾಗ ದೋಷ ಬರುತ್ತಲ್ವಾ, ಅದು ಯಾವ ರೀತಿ ಕಾಣಬೇಕು? ಗುಲಗಂಜಿ ರೀತಿ ಕಾಣಬೇಕು. ಗುಲಗಂಜಿ ನೋಡಿದ್ವಲ್ಲ, ಎಷ್ಟು ಚಿಕ್ಕದಲ್ವಾ? ಆ ಗುಲಗಂಜಿಯ ರೀತಿ ಕಾಣಿಸ್ಕೊಳ್ಬೇಕು. ಆಗ ಮಾತ್ರ ನಿಮ್ಮಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆ ತುಂಬಿ ತುಳುಕಾಡುತ್ತದೆ. ಹಾಗೆಯೇ ನಿಮಗೆ ಒಬ್ಬರಿಗೊಬ್ಬರು ಪರಸ್ಪರ ಗೌರವವನ್ನು ನೀಡಲು ಸಹಾಯವಾಗುತ್ತದೆ. ವಿಶ್ವಾಸದಿಂದ, ಭರವಸೆಯಿಂದ ಹಾಗೂ ನಂಬಿಕೆಯಿಂದ ಒಬ್ಬರಿಗೊಬ್ಬರು ಒಂದು ಒಳ್ಳೆಯ ಕುಟುಂಬವನ್ನು ಕಟ್ಟಲು ಸಾಧ್ಯವಾಗುತ್ತದೆ. ಯಾರೋ ಹಿರಿಯರು ಹೇಳ್ತಾರೆ, ಹೆಣ್ಣಿಗೆ ಮಾತಿನಲ್ಲಿ ಹಿಡಿತಾ ಇರಬೇಕು, ಗಂಡಿಗೆ ಹಣ ಖರ್ಚು ಮಾಡೋದ್ರಲ್ಲಿ ಹಿಡಿತಾ ಇರಬೇಕು. ಇವೆರಡು ಇದ್ರೆ ಅವರ ದಾಂಪತ್ಯ ಜೀವನ ಖಂಡಿತವಾಗಿಯೂ ಸುಖಕರವಾಗಿರುತ್ತದೆ ಎಂಬುದಾಗಿ ಹೇಳ್ತಾರೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಈ ನಿಟ್ಟಿನಲ್ಲಿ ನಿಮ್ಮಲ್ಲಿ ಪರಸ್ಪರ ಗೌರವ, ಪರಸ್ಪರ ವಿಶ್ವಾಸ, ಪರಸ್ಪರ ನಂಬಿಕೆ, ಪರಸ್ಪರ ಕ್ಷಮೆಯ ಮನೋಭಾವ ಮನೆ ಮಾಡಲಿ ಎಂಬುದಾಗಿ ನಾವಿಂದು ಪ್ರಾರ್ಥಿಸುತ್ತೇವೆ. ಪೋಪ್ ಫ್ರಾನ್ಸಿಸ್ ರವರು ಇಂತೆನ್ನುತ್ತಾರೆ. ಅವರು ಮದುವೆ ಆಗೋರಿಗೆ ಒಂದು ಕಿವಿ ಮಾತನ್ನ ಕೊಡ್ತಾರೆ. ನಿಮ್ಮ ವಿವಾಹ ಜೀವನವನ್ನ ಭಾವನೆಗಳ ಮರಳಿನ ಮೇಲೆ ಕಟ್ಕೊಳ್ಬೇಡಿ. ಡೋಂಟ್ ಬಿಲ್ಡ್ ಯೋರ್ ಮೆರಿಟಲ್ ಲೈಫ್ ಆನ್ ದ ಸ್ಯಾಂಡ್, ರಾದರ್ ಬಿಲ್ಡ್ ಯೋರ್ ಮೆರಿಟಲ್ ಲೈಫ್ ಆನ್ ದ ರಿಯಲ್ ಲವ್. ನಿಜವಾದ ನೈಜ ಪ್ರೀತಿಯ ಬಂಡೆಯ ಮೇಲೆ ನಿಮ್ಮ ಮೆರಿಟಲ್ ಲೈಫ್ ಅನ್ನ ಕಟ್ಕೊಳ್ಳಿ, ನಿಮ್ಮ ವಿವಾಹ ಜೀವನವನ್ನ ಕಟ್ಕೊಳ್ಳಿ. ಆಗ ಮಾತ್ರ ಅದು ಸದೃಷ್ಟವಾಗಿರುತ್ತದೆ, ಅದು ದೃಢವಾಗಿರುತ್ತದೆ ಎಂಬುದಾಗಿ ಹೇಳ್ತಾರೆ. ಪ್ರಿಯ ಮಿಲ್ಟನ್ ಹಾಗೂ ಸಂಧ್ಯಾ, ಕೊನೆಯದಾಗಿ ಇನ್ನೊಂದು ಕಿವಿ ಮಾತು. ಆದಿಕಾಂಡದಲ್ಲಿ ನಾವು ಈಗ ಓದಿದೆವು 2ನೇ ಅಧ್ಯಾಯ 18ರಿಂದ 24ನೇ ವಚನಗಳಲ್ಲಿ. ಅದರಲ್ಲಿ ಮದುವೆಯ ಉದ್ದೇಶವನ್ನ ನಮಗೆ ದೇವರು ತಿಳಿಯಪಡಿಸ್ತಾರೆ. ಮದುವೆಯ ಉದ್ದೇಶ ಒಂದೇ ಶರೀರವಾಗಿ ಬಾಳೋದು. ಮದುವೆಯ ಉದ್ದೇಶ ಗಂಡ ಹೆಂಡತಿ ಒಂದೇ ಶರೀರವಾಗಿ ಬಾಳೋದು. 2ನೇದು ಪರಸ್ಪರ ಯಾವ ಕಷ್ಟ ಬಂದ್ರು, ಯಾವ ಸಂಕಷ್ಟಗಳು ಬಂದ್ರು, ಯಾವ ಸವಾಲು ಬಂದ್ರು ಒಬ್ಬರನ್ನೊಬ್ಬರು ಬೆಂಬಲಿಸುವುದು. ಸಪೋರ್ಟಿಂಗ್ ಈಚ್ ಅದರ್ ಎಟ್ ಆಲ್ ಟೈಮ್ಸ್, ವೆದರ್ ಇಟ್ ಈಸ್ ಎ ಗುಡ್ ಟೈಮ್ ಆರ್ ಬ್ಯಾಡ್ ಟೈಮ್, ಸಪೋರ್ಟಿಂಗ್ ಈಚ್ ಅದರ್. ದ ಥರ್ಡ್ ಒನ್ ಈಸ್ ಪ್ರೊಕ್ರಿಯೇಷನ್, ಸಂತಾನೋತ್ಪತ್ತಿ ಅಂತ ಹೇಳ್ತೇವೆ. ದೇವರು ನಿಮಗೆ ಕೊಡಲಿರುವ ಮಕ್ಕಳನ್ನ ವಿಶ್ವಾಸದಲ್ಲಿ ಬೆಳೆಸುವುದು. ಮಕ್ಕಳು ಅಂದಾಗ ಈಗ ಕೆಲವರಿಗೆ ಮಕ್ಕಳೇ ಬೇಡ ಅಲ್ವಾ, ಮದುವೆ ಆದವ್ರಿಗೆ. ಒಂದೊಂದು ಕಾಲದಲ್ಲಿ ಇತ್ತು ಮನೆ ತುಂಬ ಮಕ್ಕಳು, ಅಂದ್ರೆ ಮನೆ ತುಂಬ ಸಂಪತ್ತಿದ್ದಾಗೆ ಮಕ್ಕಳು. ಆದ್ರೆ ಇನ್ನೊಂದು ಕಾಲ ಬಂತು, ನಾವಿಬ್ರು ನಮಗಿಬ್ರು
ಇನ್ನೊಂದು ಕಾಲ ಬಂತು ನಾವಿಬ್ರು ನಮಗೆ ಒಬ್ರೆ. ಈಗ ನಾವಿಬ್ರೆ ಅನ್ನೋ ಕಾಲ ಬಂದ್ಬಿಟ್ಟಿದೆ. ಹಾಗೆ ನೀವು ಆಗ್ಬಾರ್ದು. ಬದಲಾಗಿ ದೇವರು ಕೊಡುವಂತಹ ಮಕ್ಕಳನ್ನ ಧೈರ್ಯದಿಂದ ಸ್ವೀಕರಿಸಿರಿ. ಹುಟ್ಟಿದ ದೇವರು ಹುಲ್ಲು ಮೇಯಿಸನೆ ಬಿಡೋಲ್ಲ ಅಂತ ಹೇಳ್ತಾರೆ. ಯಾವ ಯೋಚನೆಗಳು ಬೇಡ. ಹೇಗೆ ಬೆಳೆಸೋದು, ಏನ್ ಮಾಡೋದು, ಅದು ಯೋಚನೆಗಳು ಬೇಡ. ದೇವರು ಕೊಟ್ಟ ಮಕ್ಕಳನ್ನ ಪ್ರೀತಿಯಿಂದ ಸ್ವೀಕರಿಸಿರಿ. ಅಟ್ಲೀಸ್ಟ್ 3 ಜನ ಮಕ್ಕಳು ನಿಮ್ಗಿರ್ಬೇಕು. ಒಂದು ನಿಮಗೆ ಮಗಳಾದ್ರೆ ಒಬ್ರು ಕಾನ್ವೆಂಟ್ಗೆ, ಇನ್ನೊಬ್ರು ಫಾದರ್ ಹಾಕಕ್ಕೆ, ನಿಮ್ಮ ಫಾದರ್ ದೀಪಕ್ ರೀತಿ ಫಾದರ್ ಆಗೋಕೆ ಕಳಿಸ್ಬೇಕು. ಅದು ನಮ್ಮೆಲ್ಲರ ಪ್ರಾರ್ಥನೆ, ನಮ್ಮೆಲ್ಲರ ಬೇಡಿಕೆ. ಪ್ರಿಯ ಮಿಲ್ಟನ್ ಹಾಗೂ ಸಂಧ್ಯಾ ಹಾಗೂ ಪ್ರಿಯ ಸಹೋದರ ಸಹೋದರಿಯರೇ, ಈ ನಿಟ್ಟಿನಲ್ಲಿ ನಾವು ಇಂದು ವಿಶೇಷವಾಗಿ ಈ ದಂಪತಿಗಳಿಗಾಗಿ ಪ್ರಾರ್ಥಿಸೋಣ. ದಯಾಮಯ ದೇವರು ಇವರ ಈ ಒಂದು ದಾಂಪತ್ಯ ಜೀವನಕ್ಕೆ ಬೇಕಾದಂಥ ಧೈರ್ಯ, ಸ್ಥೈರ್ಯ ಹಾಗೂ ಪ್ರೀತಿಸುವ ಮನೋಭಾವವನ್ನು ನೀಡುತ್ತಾ ಸದಾ ಇವರು ಒಂದು ಸುಖಕರವಾದ ಸಂಸಾರವನ್ನು ಕಟ್ಟಲು ಸಹಾಯ ಮಾಡಲಿ. ದಯಾಮಯ ದೇವರು ಹಾಗೂ ಇಲ್ಲಿ ನೆರೆದಿರುವ ಗುರುಗಳು, ಕನ್ಯಾಸ್ತ್ರೀಯರು ಹಾಗೂ ಭಕ್ತರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್. ವಿವಾಹ ಸಂಸ್ಕಾರದ ಪವಿತ್ರ ವಿಧಿ ಈಗ ಪ್ರಾರಂಭವಾಗ್ತದೆ. ಆದ್ದರಿಂದ ಇಬ್ಬರು ಸಾಕ್ಷಿಗಳು, ಗಂಡಿನ ಕಡೆ ಒಬ್ಬರು ಸಾಕ್ಷಿಗಳು, ಹೆಣ್ಣಿನ ಕಡೆ ಇನ್ನೊಬ್ಬರು ಸಾಕ್ಷಿ. ದಯವಿಟ್ಟು ಮುಂದೆ ಬನ್ನಿ. ಪ್ರಿಯರೇ, ಕ್ರಿಸ್ತರ ಪ್ರತಿನಿಧಿಯ ಮತ್ತು ಧರ್ಮಸಭೆಯ ಭಕ್ತ ಸಮೂಹದ ಮುಂದೆ ದೇವರು ನಿಮ್ಮ ಪ್ರೀತಿಯನ್ನು ದೃಢಪಡಿಸಿ ಹೆಚ್ಚಿಸಲೆಂದು ಈ ದೇವಾಲಯಕ್ಕೆ ಮಿಲ್ಟನ್ ಶಾನ್ ಹಾಗೂ ಸಂಧ್ಯಾ ಬಂದಿದ್ದೀರಿ. ಪ್ರಭು ಯೇಸು ಕ್ರಿಸ್ತರು ನಿಮ್ಮ ಪ್ರೀತಿಯನ್ನು ದೃಢಪಡಿಸಿ ಆಶೀರ್ವದಿಸುತ್ತಾರೆ. ದೀಕ್ಷಾ ಸ್ನಾನದಲ್ಲಿ ಈಗಾಗಲೇ ಅವರು ನಿಮ್ಮನ್ನು ಪವಿತ್ರೀಕರಿಸಿದ್ದಾರೆ. ಈಗ ವಿಶೇಷ ಸಂಸ್ಕಾರದಿಂದ ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಪವಿತ್ರೀಕರಿಸಿ ದೃಢಪಡಿಸುತ್ತಾರೆ. ಇದರಿಂದ ನೀವು ನಿಮ್ಮ ವಿವಾಹ ಕರ್ತವ್ಯಗಳನ್ನು ಪರಸ್ಪರ ಪ್ರೀತಿ ಹಾಗೂ ಅನಂತ ಪ್ರಾಮಾಣಿಕತೆಯಿಂದ ಅಂಗೀಕರಿಸಿರುವಿರಿ. ಈಗ ನಿಮ್ಮ ವಿವಾಹದ ಉದ್ದೇಶಗಳನ್ನು ಸ್ಪಷ್ಟಪಡಿಸಲು ಈ ಭಕ್ತ ಸಮೂಹ ಮತ್ತು ಸಾಕ್ಷಿಗಳ ಮುಂದೆ ಧರ್ಮಸಭೆಯ ಪ್ರತಿನಿಧಿಯಾಗಿ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಿ. ಮಿಲ್ಟನ್ ಶಾನ್ ಮತ್ತು ಸಂಧ್ಯಾ, ನಿಮ್ಮ ಸ್ವಂತ ಇಚ್ಛೆಯಿಂದ ವಿವಾಹವಾಗಲು ನೀವು ಇಲ್ಲಿಗೆ ಬಂದಿರುವಿರೋ? ಹೌದು, ಬಂದಿದ್ದೇವೆ. ಹೌದು, ಬಂದಿದ್ದೇವೆ. ನಿಮ್ಮ ಜೀವನ ಪರ್ಯಂತ ಪ್ರಾಮಾಣಿಕ ದಂಪತಿಯಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿ ಗೌರವಿಸುವಿರೋ? ಹೌದು, ಗೌರವಿಸುತ್ತೇವೆ. ಹೌದು, ಗೌರವಿಸುತ್ತೇವೆ. ದೇವರು ನಿಮಗೆ ನೀಡುವ ಮಕ್ಕಳನ್ನು ಪ್ರೀತಿಯಿಂದ ಸ್ವೀಕರಿಸಿ ಯೇಸು ಕ್ರಿಸ್ತರ ಹಾಗೂ ಧರ್ಮಸಭೆಯ ಕಟ್ಟಳೆಗಳ ಪ್ರಕಾರ ಅವರನ್ನು ಸಾಕಿ ಸಲಹುವಿರೋ? ಹೌದು, ಸಲಹುತ್ತೇವೆ. ಹೌದು, ಸಲಹುತ್ತೇವೆ. ವಿವಾಹವಾಗಲು ನಿಮಗಿರುವ ಸಮ್ಮತಿಯನ್ನು ನೀವು ವ್ಯಕ್ತಪಡಿಸುವುದರಿಂದ ನಿಮ್ಮ ಬಲಗೈಗಳನ್ನು ಹಿಡಿದುಕೊಂಡು ದೇವರ ಹಾಗೂ ಧರ್ಮಸಭೆಯ ಮುಂದೆ ನಿಮ್ಮ ಒಪ್ಪಿಗೆಯನ್ನು ಬಹಿರಂಗಪಡಿಸಿರಿ. ಮಿಲ್ಟನ್ ಶಾನ್ ಆದ ನಾನು, ಸಂಧ್ಯಾ ಆದ ನನ್ನನ್ನು, ನಿನ್ನನ್ನು ನನ್ನ ಪತ್ನಿಯನ್ನಾಗಿ ಸ್ವೀಕರಿಸುತ್ತೇನೆ. ಸುಖ ದುಃಖಗಳಲ್ಲಿ ನಿನಗೆ ಪ್ರಾಮಾಣಿಕ ಆಗಿರುತ್ತೇನೆಂದು ವಾಗ್ದಾನ ಮಾಡುತ್ತೇನೆ. ಜೀವನದ ಪ್ರತಿದಿನವೂ
ನಿನ್ನನ್ನು ಪ್ರೀತಿಸಿ ಗೌರವಿಸುತ್ತೇನೆ. ಸಂಧ್ಯಾ ಆದ ನಾನು ಮಿಲ್ಟನ್ ಶಾನ್ ಆದ ನಿಮ್ಮನ್ನು ನನ್ನ ಪತಿಯನ್ನಾಗಿ ಸ್ವೀಕರಿಸುತ್ತೇನೆ. ಜೀವನದ ಸುಖ ದುಃಖಗಳಲ್ಲಿ ನಿಮಗೆ ಪ್ರಾಮಾಣಿಕಳಾಗಿ ಇರುತ್ತೇನೆಂದು ವಾಗ್ದಾನ ಮಾಡುತ್ತೇನೆ. ಜೀವನದ ಪ್ರತಿದಿನವೂ ನಿಮ್ಮನ್ನು ಪ್ರೀತಿಸಿ ಗೌರವಿಸುತ್ತೇನೆ. ಧರ್ಮಸಭೆಯ ಮುಂದೆ ನಿಮ್ಮ ಒಪ್ಪಿಗೆಯನ್ನು ಬಹಿರಂಗಪಡಿಸಿದ್ದೀರಿ. ದಯಾಮಯ ದೇವರು ನಿಮ್ಮಿಬ್ಬರ ಒಪ್ಪಿಗೆಯನ್ನು ದೃಢಪಡಿಸಿ ನಿಮ್ಮನ್ನು ಆಶೀರ್ವದಿಸಲಿ. ದೇವರು ಕೂಡಿಸಿದ್ದನ್ನು ಮನುಷ್ಯನು ವಿಚ್ಛೇದಿಸದಿರಲಿ. ಆಮೇನ್. ಪ್ರಿಯ ಮಿಲ್ಟನ್ ಶಾನ್ ಮತ್ತು ಸಂಧ್ಯಾ, ನಿಮ್ಮ ಪ್ರೀತಿ ಹಾಗೂ ಪ್ರಾಮಾಣಿಕತೆಯ ಗುರುತಾಗಿ ಈಗ ಕಟ್ಟಲಿರುವ ತಾಳಿಯನ್ನು ಹಾಗೂ ಹಾಕಲಿರುವ ಉಂಗುರಗಳನ್ನು ದೇವರು ಆಶೀರ್ವದಿಸಲಿ. ಸಂಧ್ಯಾ, ಈ ತಾಳಿಯನ್ನು ನನ್ನ ಪ್ರೀತಿಯ ಹಾಗೂ ಪ್ರಾಮಾಣಿಕತೆಯ ಗುರುತಾಗಿ ಸ್ವೀಕರಿಸು. ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಮಿಲ್ಟನ್ ಶಾನ್, ಈ ಉಂಗುರವನ್ನು ನನ್ನ ಪ್ರೀತಿಯ ಹಾಗೂ ಪ್ರಾಮಾಣಿಕತೆಯ ಗುರುತಾಗಿ ಸ್ವೀಕರಿಸಿರಿ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಪ್ರಿಯರೇ, ನಾವೆಲ್ಲರೂ ಎದ್ದು ನಿಂತುಕೊಂಡು ನಮ್ಮ ವಿಶ್ವಾಸ ಪ್ರಕಟಣೆಯನ್ನು ಮಾಡೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ
ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸ್ತೇನೆ. ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸ್ತೇನೆ. ನಿತ್ಯ ಜೀವನ ವಿಶ್ವಾಸಿಸ್ತೇನೆ. ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ, ಧರ್ಮಸಭೆಗೆ ಇಡೀ ಜಗತ್ತಿಗೂ ವಿಶೇಷವಾಗಿ ಇಂದು ವೈವಾಹಿಕ ಬಂಧನದಲ್ಲಿ ಒಂದಾಗಿರುವ ಮಿಲ್ಟನ್ ಶಾನ್ ಹಾಗೂ ಸಂಧ್ಯಾ ಈ ವಧುವರಿಗೆ ಬೇಕಾದ ಎಲ್ಲವರ ಪ್ರಸಾದಗಳನ್ನು ದಯಾಮಯ ದೇವರು ನೀಡಲೆಂದು ಭಕ್ತಿ ವಿಶ್ವಾಸದಿಂದ ನಾವೀಗ ಪ್ರಾರ್ಥಿಸೋಣ. Lord, we pray for the Holy Catholic Church and leaders, Pope Francis, our Bishop, Derek Fernandez, and all our bishops, great and religious, that by their words and witness, they may continue to build God's kingdom of justice, peace, and unity. Your response? Almighty God, we pray for Sean and Sandhya that they love and care for each other and continue to grow in the peace of Christ. As they celebrate the joy and gratitude for receiving God's gift of love in holy sacrament of matrimony, we pray that they may continue to share the joy, struggles, and challenges and become better persons in their journey of life. May the Lord guide them in their decisions throughout their lives as husband and wife. Response. ತಮ್ಮ ಪ್ರೀತಿಯ ಫಲವಾಗಿ ಪಡೆಯಲಿರುವ ಮಕ್ಕಳನ್ನು ಪ್ರೀತಿಯಿಂದ ಸಾಕಿ ಸಲಹಿ ಅವರಿಗೆ ದೈವಭಕ್ತಿ ಪರಸ್ನೇಹವನ್ನು ಕಲಿಸಿ ದೇವರ ಹಾಗೂ ಈ ಸಮಾಜದ ಉತ್ತಮ ಪ್ರಜೆಗಳನ್ನಾಗಿ ಮಾಡುವ ಶ್ರಮದಲ್ಲಿ ದೇವರು ಇವರಿಗೆ ಸದಾ ಸಹಾಯಕವಾಗಿರಲೆಂದು ಈ ದಂಪತಿಗೆ ಜನ್ಮವಿತ್ತು. ಇವರನ್ನು ಪ್ರೀತಿಸಿ ಬೆಳೆಸಿದ ತಂದೆ ತಾಯಿಯವರು, ವ್ಯಕ್ತಿತ್ವವನ್ನು ರೂಪಿಸಿದ ಗುರು ಹಿರಿಯರು, ಬಂಧುಗಳು, ಸ್ನೇಹಿತರು ತಮ್ಮ ಕಾರ್ಯಕ್ಕೆ ನೂರ್ಮಡಿ ಫಲವನ್ನು ಪಡೆಯಲೆಂದು सगळी ख्रिस्ती कुटुंब भावाताची मोगाची आणि आपणाकच विसरूंक पेल्ल्यांचो मोग करतली परजळीत देख जावं म्हूण देवा लागीं मागुया. मोगाळा बाबा मागतांव जी काजारी जोडी मिल्टन शॉन आणि संध्याच्या काजारांत हजर आसात तांचे पासत तांणी तांचे काजाराचे भास नवे करून आपले काजारी जिवीत रुपांतर करून एक देखी बरीत परजलचे नेकेत्र जावन हेरांक जेजू सरशी हाडूंक जाय आसली कृपा तांकां फावो कर म्हूण मागतांव. ಕ್ಷಣಕಾಲ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ನಮ್ಮ ವೈಯಕ್ತಿಕ ಪ್ರಾರ್ಥನೆಗಳನ್ನು, ಕೋರಿಕೆಗಳನ್ನು ಭಗವಂತನ ಮುಂದಿಡೋಣ. ವಿಶೇಷವಾಗಿ ಪ್ರಾರ್ಥಿಸೋಣ ನಮ್ಮ ಮಿಲ್ಟನ್ ಶಾನ್ ಅವರ ತಂದೆ ಸಂತಾನ್ ಪೆರೇರಾ ಇವರ ಒಳ್ಳೆಯ ಆರೋಗ್ಯ ಭಾಗ್ಯಕ್ಕಾಗಿ. ಅದೇ ರೀತಿ
ನಮಗಾಗಿ ಪ್ರಾರ್ಥಿಸಿರಿ ಎಂದು ಕೇಳಿಕೊಂಡಿರುವ ಸರ್ವರನ್ನು ನಾವು ನೆನಪಿಗೆ ತಂದುಕೊಂಡು ಜಪಮಾಲೆ ಮಾತೆ ಮರಿಯಳ ಕರಗಳಿಗಲ್ಲಿ ಎಲ್ಲ ಪ್ರಾರ್ಥನೆಗಳಿಗೆ ಸಮರ್ಪಿಸುತ್ತಾ ಆ ತಾಯಿ ನಮಗೋಸ್ಕರ ವಿನಂತಿಸುತ್ತಾರೆ ಎಂಬ ವಿಶ್ವಾಸದಿಂದ ಆ ತಾಯಿಯಲ್ಲೇ ನಾವು ಪ್ರಾರ್ಥಿಸೋಣ. ನಮೋ ಮರಿಯ, ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇಲೆ ಕುಳಿತುಕೊಳ್ಳಿ, ಕಾಣಿಕೆ ಹಾಡು. ಸನಿಹದಿ ಬಂದಿ ಕಾಣಿಕೆ ಸ್ವೀಕರಿಸು, ಎನ್ನಯ ಮನದ ನೋವುಗಳನ್ನು ಅರ್ಪಿಪೆ ನಿನಗೆಂದು. ಪ್ರಭುವೇ ನಿನ್ನ ಸನಿಹದಿ ಬಂದಿ ಕಾಣಿಕೆ ಸ್ವೀಕರಿಸು, ಎನ್ನಯ ಮನದ ನೋವುಗಳನ್ನು ಅರ್ಪಿಪೆ ನಿನಗೆಂದು. ಪ್ರಭುವೇ 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 ಪ್ರಭುವೇ. ಶ್ರಮದ ಬದುಕಿನ ಫಲವನ್ನು ತಂದೆ, ಈ ಬಾಳ ದುಡಿದರ ಬೆವರನ್ನು ನೀಡು. ಈ ಮಣ್ಣ ದೇಹ ನಿನ್ನೊಡಲಿರಿಸಿ ನನ್ನಿಹ ಯಾತ್ರೆ ನಾನಿಂದು ಅರ್ಪಿಪೆ. ನಿನ್ನುಸಿರ ಉಸಿರಲ್ಲಿ ನನ್ನುಸಿರ ನಿನದಾಗಿಸು, ನಿನ್ನುಸಿರ ಉಸಿರಲ್ಲಿ ನನ್ನುಸಿರ ನಿನದಾಗಿಸು. ಪ್ರಭುವೇ ನಿನ್ನ ಸನಿಹದಿ ಬಂದಿ ಕಾಣಿಕೆ ಸ್ವೀಕರಿಸು, ಎನ್ನಯ ಮನದ ನೋವುಗಳನ್ನು ಅರ್ಪಿಪೆ ನಿನಗೆಂದು. ಪ್ರಭುವೇ 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 ಪ್ರಭುವೇ. ಆತ್ಮದಿ ಬೆಳಗುವ ಜ್ಯೋತಿಯ ನೀಡು, ಹೃದಯದಿ ಉರಿಯುವ ದೀಪವ ಅರ್ಪಿಪೆ. ಈ ಜೀವ ಸುಖವೆಲ್ಲ ನಿನ್ನೊಂದಿಗಿರಲಿ, ಈ ಬಾಳ ನೋವೆಲ್ಲ ನಿನ್ನಲ್ಲಿ ಸೇರಲಿ. ಅಮರ ಜೀವವನು ನೀ ಹಿಂದೆ ಸ್ವೀಕರಿಸು, ಈ ಅಮರ ಜೀವವನು ನೀ ಹಿಂದೆ ಸ್ವೀಕರಿಸು. ಪ್ರಭುವೇ ನಿನ್ನ ಸನಿಹದಿ ಬಂದಿ ಕಾಣಿಕೆ ಸ್ವೀಕರಿಸು, ಎನ್ನಯ ಮನದ ನೋವುಗಳನ್ನು ಅರ್ಪಿಪೆ ನಿನಗೆಂದು. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ವಿಶೇಷವಾಗಿ ಮಿಲ್ಟನ್ ಶಾನ್ ಹಾಗೂ ಸಂಧ್ಯಾ ಅವರ ಪರವಾಗಿ ಅರ್ಪಿಸಲ್ಪಡುವ ಈ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿ
ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬರೆಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭುವೇ, ಸಂತೋಷದಿಂದ ನಾವು ನಿಮ್ಮ ಸನ್ನಿಧಿಗೆ ಅರ್ಪಿಸುತ್ತಿರುವ ಕಾಣಿಕೆಗಳನ್ನು ಕರುಣೆಯಿಂದ ಸ್ವೀಕರಿಸಿರಿ. ಸಂಸ್ಕಾರಿಕ ಒಡಂಬಡಿಕೆಯಲ್ಲಿ ನೀವು ಒಂದುಗೂಡಿಸಿದ ಇವರನ್ನು ಪ್ರೀತಿ ವಾತ್ಸಲ್ಯದಿಂದ ಕಾದಿರಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃನ್ಮನಗಳನ್ನು ಸ್ವರ್ಗಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭುವೇ, ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಕ್ರಿಸ್ತರಲ್ಲಿ ನಿಮ್ಮ ಪ್ರಜೆಯೊಂದಿಗೆ ಹೊಸ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೀರಿ. ಹೀಗೆ ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ರಹಸ್ಯದ ಮೂಲಕ ಪುರುಷನನ್ನು ಸ್ತ್ರೀಯನ್ನು ನೀವು ರಕ್ಷಿಸಿದಂತೆ ಕ್ರಿಸ್ತರಲ್ಲಿ ಇವರು ನಿಮ್ಮ ದಿವ್ಯ ಸ್ವಭಾವದಲ್ಲಿ ಪಾಲುಗಾರರಾಗುವಂತೆಯೂ ಸ್ವರ್ಗೀಯ ಮಹಿಮೆಯಲ್ಲಿ ಅವರೊಂದಿಗೆ ಸಹಬಾಧ್ಯಸ್ಥರಾಗುವಂತೆ ಮಾಡಿದಿರಿ. ದಂಪತಿಗಳ ಅನ್ಯೋನ್ಯತೆಯ ಪ್ರೀತಿಯಲ್ಲಿ ಕ್ರಿಸ್ತರ ಕೃಪಾವರದ ಪ್ರೀತಿಯ ಕೊಡುಗೆಗಳನ್ನು ಸೂಚಿಸುತ್ತೀರಿ. ಹೀಗೆ ನಾವು ಆಚರಿಸುತ್ತಿದ್ದ ಸಂಸ್ಕಾರವು ನಿಮ್ಮ ಪ್ರೀತಿಯ ಅತಿಶಯ ಯೋಜನೆಗೆ ನಮ್ಮನ್ನು ಮತ್ತಷ್ಟು ಆಳವಾಗಿ ಸೆಳೆಯಲಿ. ಆದುದರಿಂದ ತಂದೆಯೇ, ಸಕಲ ದೂತರೊಂದಿಗೂ ನಿಮ್ಮನ್ನು ಸ್ತುತಿಸುತ್ತಾ ಆರಾಧಿಸುತ್ತಾ ನಿರಂತರವಾಗಿ ಘೋಷಿಸಿ ಹಾಡುವುದೇನೆಂದರೆ, ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು, ಪರಿಶುದ್ಧರು ಪರಿಶುದ್ಧರು ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮನನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿಯೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ.
ಅಂತೆ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ, ನಿವೇದಿಸುತ್ತೇವೆ, ನಿವೇದಿಸುತ್ತೇವೆ. ಆದುದರಿಂದ ಪ್ರಭುವೇ, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀಯುವ ರೊಟ್ಟಿಯನ್ನು, ರಕ್ಷಣೆ ನೀಡುವ ಈ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಡೆರಿಕ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರವರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್. ಆಮೆನ್. ನಾವು ಬೇರೆ ಬೇರೆ ಧರ್ಮಕ್ಕೆ ಸೇರಿರ್ಬೋದು, ಬೇರೆ ಬೇರೆ ಜಾತಿಗಳಿಗೆ ಸೇರಿರ್ಬೋದು, ಆದರೆ ನಮಗೆಲ್ಲ ಇರುವುದು ಒಬ್ಬರೇ ತಂದೆ. ಆ ತಂದೆಯನ್ನು ಪ್ರತಿಸತ ನೀವು ಕೂಗಿ ಕರೆಯಿರಿ, ಪ್ರಾರ್ಥಿಸಿರಿ ಎಂದು ಪ್ರಭು ಯೇಸುವೆ ಹೇಳಿಕೊಟ್ಟಿದ್ದಾರೆ. ಆದ್ದರಿಂದ ಪ್ರಭು ಯೇಸು ಹೇಳಿಕೊಟ್ಟಂತೆ ಭಕ್ತಿಯಿಂದ ಆ ಪ್ರಾರ್ಥನೆಯನ್ನು ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿದೆ, ಕೀಡಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಿಯರೇ, ವಿಶೇಷವಾಗಿ ನವ ದಂಪತಿಗಳನ್ನು ಎಲ್ಲ ಗುರುಗಳು ತಮ್ಮ ಬಲ
ಕರಗಳನ್ನು ಚಾಚಿ ಬಲಹಸ್ತವನ್ನು ಚಾಚಿ ಆಶೀರ್ವದಿಸ್ತಾರೆ. ಈ ಆಶೀರ್ವಾದ ಉದ್ದೇಶ ಇಷ್ಟೇ, ಅವರಿಬ್ಬರು ಒಳ್ಳೆಯ ತಂದೆ ತಾಯಿಗಳಾಗಲಿ, ಅಷ್ಟು ಮಾತ್ರವಲ್ಲ ತಾತ ಮುತ್ತಾತರಾಗಿ ಮಕ್ಕಳನ್ನು ಪಡೆಯುತ್ತಾ ಆದರ್ಶ ದಂಪತಿಗಳಾಗಲಿ ಎನ್ನುವುದೇ ಇದರ ಉದ್ದೇಶವಾಗಿದೆ. ಎಲ್ಲರೂ ಕಣ್ಣು ಮುಚ್ಚಿ ಇವ್ರಿಗೋಸ್ಕರ ನಾವು ಪ್ರಾರ್ಥಿಸೋಣ. ಈಗ ಗುರುಗಳು ನಿಮ್ಮಿಬ್ಬರಿಗೆ ಪ್ರಾರ್ಥಿಸುವಾಗ ಮೊಣಕಲ್ಲು ಹಾಕುತ್ತಾ ನೀವು ಪ್ರಾರ್ಥಿಸಿ. ಪವಿತ್ರ ಪಿತನೇ, ಮನುಷ್ಯರನ್ನು ನಿಮ್ಮ ಹೋಲಿಕೆಯಲ್ಲಿ ರೂಪಿಸಿ ಅವರನ್ನು ಗಂಡು ಹೆಣ್ಣಾಗಿ ಸೃಷ್ಟಿಸಿದ್ದೀರಿ. ಹೀಗೆ ಸತಿಪತಿಯರು ಶರೀರದಲ್ಲೂ ಹೃದಯದಲ್ಲೂ ಐಕ್ಯವಾಗಿ ಭೂಲೋಕದಲ್ಲಿ ತಮ್ಮ ಕರೆಯನ್ನು ನೆರವೇರಿಸುವಂತೆ ಮಾಡಿದ್ದೀರಿ. ದೇವರೇ, ನಿಮ್ಮ ಪ್ರೀತಿಯಲ್ಲಿ ನೀವು ರೂಪಿಸಿದ ಅಮೋಘ ಯೋಜನೆಯನ್ನು ಪ್ರಕಟಿಸಲು ನೀವು ನಿಮ್ಮ ಪ್ರಜೆಯೊಂದಿಗೆ ದಯೆಯಿಂದ ಮಾಡಿಕೊಂಡ ಒಡಂಬಡಿಕೆಯನ್ನು ದಂಪತಿಗಳ ಪರಸ್ಪರ ಪ್ರೇಮವು ಮುನ್ಸೂಚಿಸಬೇಕೆಂದು ಇಚ್ಛಿಸಿದ್ದೀರಿ. ಹೀಗೆ ಸಾಂಸ್ಕಾರಿಕ ಸಂಕೇತಗಳು ಪರಿಪೂರ್ಣಗೊಳ್ಳುವುದರ ಮೂಲಕ ಕ್ರಿಸ್ತರ ಮತ್ತು ಧರ್ಮಸಭೆಯ ನಿಗೂಢ ವಿವಾಹವು ಸತಿಪತಿಯರ ಐಕ್ಯತೆಯಲ್ಲಿ ನಿಮ್ಮ ವಿಶ್ವಾಸಿಗಳ ಮಧ್ಯೆ ವ್ಯಕ್ತವಾಗುವಂತೆ ಮಾಡಿದ್ದೀರಿ. ಈ ನಿಮ್ಮ ಸೇವಕರಾದ ಶಾನ್ ಮತ್ತು ಸಂಧ್ಯಾ ಇವರ ಮೇಲೆ ದಯೆಯಿಂದ ನಿಮ್ಮ ಬಲಹಸ್ತವನ್ನು ಚಾಚಿ ಪವಿತ್ರಾತ್ಮರ ಶಕ್ತಿಯನ್ನು ಇವರ ಹೃದಯಗಳಲ್ಲಿ ತುಂಬಿಸಿರಿ. ಪ್ರಭು, ವಿವಾಹ ಸಂಸ್ಕಾರದಲ್ಲಿ ಒಂದಾಗಿರುವ ಇವರು ದಾಂಪತ್ಯ ಜೀವನದಲ್ಲಿ ನಿಮ್ಮ ಪ್ರೀತಿಯ ಕೊಡೆಗಳನ್ನು ವಿನಿಮಯಿಸಿಕೊಳ್ಳಲಿ. ಒಬ್ಬರಿಗೊಬ್ಬರು ನಿಮ್ಮ ಪ್ರಸನ್ನತೆಯ ಸಂಕೇತವನ್ನು ವ್ಯಕ್ತಪಡಿಸುತ್ತಾ ರನ್ಮನಗಳಲ್ಲಿ ಒಂದಾಗಿ ಬಾಳಲಿ. ಪ್ರಭು, ತಾವು ನಿರ್ಮಿಸಿರುವ ಈ ಕುಟುಂಬವನ್ನು ಸತ್ಕಾರ್ಯಗಳ ಆಧಾರದಿಂದ ಸಂರಕ್ಷಿಸಲಿ. ತಮ್ಮ ಮಕ್ಕಳನ್ನು ಶುಭ ಸಂದೇಶದ ನೀತಿ ಮಾರ್ಗದಲ್ಲಿ ಬೆಳೆಸಿ ನಿಮ್ಮ ಸ್ವರ್ಗೀಯ ಕುಟುಂಬದ ಸದಸ್ಯರಾಗುವಂತೆ ಅವರಿಗೆ ತರಬೇತಿ ಕೊಡಲಿ. ನಿಮ್ಮ ಮಗಳಾದ ಸಂಧ್ಯಳ ಮೇಲೆ ನಿಮ್ಮ ಆಶೀರ್ವಾದಗಳನ್ನು ಧಾರಾಳವಾಗಿ ಸುರಿಸಿರಿ. ಈಕೆಯು ಆದರ್ಶ ಪತ್ನಿಯ ಹಾಗೂ ತಾಯಿಯ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾ ನಿರ್ಮಲ ಪ್ರೀತಿಯಿಂದ ತನ್ನ ಮನೆಗೆ ಶೋಭೆ ತರಲಿ. ಆಧಾರದ ಅತಿಥಿಯಿಂದ ತನ್ನ ಮನೆಯನ್ನು ಅಲಂಕರಿಸಲಿ. ನಿಮ್ಮ ಸೇವಕನಾದ ಶಾನ್ ಮೇಲೆ ನಿಮ್ಮ ಸ್ವರ್ಗೀಯ ಆಶೀರ್ವಾದಗಳನ್ನು ಸುರಿಸಿರಿ. ಹೀಗೆ ಈತನು ಯೋಗ್ಯ, ಸದ್ಗುಣ ಸಂಪನ್ನ ಹಾಗೂ ಪ್ರಾಮಾಣಿಕ ಪತಿ ಹಾಗೂ ಪರಿಪಾಲಕ ತಂದೆಯಾಗಿರಲಿ. ಪವಿತ್ರ ಪಿತನೇ, ನಿಮ್ಮ ಸಮ್ಮುಖದಲ್ಲಿ ವಿವಾಹದಲ್ಲಿ ಒಂದಾಗಿ ನಿಮ್ಮ ಬಲಿಪೀಠವನ್ನು ಸಮೀಪಿಸಲು ಅಪೇಕ್ಷಿಸುತ್ತಿರುವ ಈ ದಂಪತಿಗಳು ಒಂದು ದಿನ ನಿಮ್ಮ ಸ್ವರ್ಗೀಯ ಔತಣದಲ್ಲಿ ಪಾಲ್ಗೊಳ್ಳುವ ಆನಂದವನ್ನು ಹೊಂದುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಭು ಕ್ರಿಸ್ತನಿಂದ ಪಡೆದ ಶಾಂತಿ ಸಮಾಧಾನವನ್ನು ಪರಸ್ಪರ ಹಂಚಿಕೊಳ್ಳೋಣ. ಕ್ರಿಸ್ತರ ಶಾಂತಿ. ಪಾಪಕ್ಕೆ ಕ್ಷಮೆ ನೀಡುವ ದೇವರ ಕುರಿಮರಿ ಕೈ ತೋರುವ. ಜಗದ ಪಾಪಕ್ಕೆ ಕ್ಷಮೆ ನೀಡುವ ದೇವರ ಕುರಿಮರಿ ಕೈ ತೋರುವ. ನಮ್ಮಲ್ಲಿ ನೀ ಮನೆ ಮಾಡುತ್ತಾ ನಿನ್ನ ಶಾಂತಿಯ ನೀ ನೀಡಬ. ನಮ್ಮಲ್ಲಿ ನೀ ಮನೆ ಮಾಡುತ್ತಾ ನಿನ್ನ ಶಾಂತಿಯ ನೀ ನೀಡಬ. ಜಗದ ಪಾಪ ಕ್ಷಮೆ ನೀಡುವ ದೇವರ ಕುರಿಮರಿ ಕೈ ತೋರುವ. ಇಗೋ ದೇವರ ಕುರಿಮರಿ ಪ್ರಭು ಯೇಸು ಕ್ರಿಸ್ತ. ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ಉದ್ಧರಿಸುವ ಕ್ರಿಸ್ತ. ಕುರಿಮರಿಯ ಈ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ಗಮನಿಸಿ, ಬಲಿಪೂಜೆಯ ಮುಂಚೆ ನಾನು ಹೇಳಿದಂತೆ ಈಗ ಹಂಚಲಾಗುವ ಪವಿತ್ರ ಪರಮಪ್ರಸಾದ ಕೇವಲ
ಕಥೋಲಿಕ ಕ್ರೈಸ್ತರಿಗೆ ಮಾತ್ರ. ನಮ್ಮಲ್ಲಿ ನಮ್ಮ ಬಂಧುಗಳು, ಹಿತೈಷಿಗಳು ಎಲ್ಲರೂ ಇದ್ದೀರಾ, ದಯವಿಟ್ಟು ಇದನ್ನು ಸ್ವೀಕರಿಸಬಾರದು. ಕೇವಲ ಕಥೋಲಿಕ್ ಕ್ರೈಸ್ತರು ಮಾತ್ರ ಮುಂದೆ ಬರಬೇಕು. Now the Holy Communion will be distributed, and this Holy Communion is reserved for only the Catholics. ಇಬ್ಬರು ಗುರುಗಳು ಹಿಂದ್ಗಡೆ ಇರ್ತಾರೆ, ಇಬ್ಬರು ಗುರುಗಳು ಮಧ್ಯದಲ್ಲಿರ್ತಾರೆ, ಇನ್ನೂರು ಗುರುಗಳು ಮುಂದೆ ಇರ್ತಾರೆ. ಸಂಗಾತಿಯು ನೀನೇ ನನ್ನ ಜೀವನದಿ, ಹೊಂಗನಸು ನೀನೇ ಬಾಳ ಹಾದಿಯಲಿ. ಸಂಗಾತಿಯು ನೀನೇ ನನ್ನ ಜೀವನದಿ, ಹೊಂಗನಸು ನೀನೇ. ಒಲುಮೆಯ ದಾರಿ ನೀ ತಂದಿಹೆ, ಮನಸ್ಸಿನ ತುಂಬ ತುಂಬಿರುವೆ. ನಿನ್ನಯ ನುಡಿಯ ಕೇಳುತ್ತ ನಾನು ಚಿರಋಣಿಯಾಗಿರುವೆ. ಬಾಳ ಹಾದಿಯಲಿ ಸಂಗಾತಿಯು ನೀನೇ ನನ್ನ ಜೀವನದಿ, ಹೊಂಗನಸು ನೀನೇ. ಸತ್ಯವು ನಾನೇ, ಜೀವವು ನಾನೇ, ಮಾರ್ಗವು ನಾನೇ ಎಂದಿರುವೆ. ನಿನ್ನನ್ನು ನಂಬುತ್ತ ಜೊತೆಯಲ್ಲಿ ನಡೆಯು, ಮುಕ್ತಿಯ ಪಡೆಯಲು ಕರೆಯುತ್ತೀಯೇ. ಸತ್ಯವು ನಾನೇ, ಜೀವವು ನಾನೇ, ಮಾರ್ಗವು ನಾನೇ ಎಂದಿರುವೆ. ನಿನ್ನನ್ನು ನಂಬುತ್ತ ಜೊತೆಯಲ್ಲಿ ನಡೆಯು, ಮುಕ್ತಿಯ ಪಡೆಯಲು ಕರೆಯುತ್ತೀಯೇ. ಓ ದೇವ, ನಿನ್ನಯ ನುಡಿಗಳು ಬಾಳಿನ ಚೈತ್ರಗಳು. ನಿನ್ನಯ ಇಚ್ಛೆಯ ಅರಿತು ಬಾಳ ಜ್ಞಾನವ ದಯಪಾಲಿಸು. ಬಾಳ ಹಾದಿಯಲಿ ಸಂಗಾತಿಯು ನೀನೇ ನನ್ನ ಜೀವನದಿ, ಹೊಂಗನಸು ನೀನೇ. ಮೂಡಲಿ ಶಾಂತಿ, ನೆಲೆಸಲಿ ಪ್ರೀತಿ, ಕಾಣಲಿ ನಿನ್ನ ಹೊಂಬೆಳಕು. ನಿನ್ನಯ ಪ್ರಭೆಯು ಎನ್ನಯ ಹೃದಯ, ಮಮತೆಯ ಬಾಂಧವ್ಯ ಬೆಳೆಸಲಿ. ಮೂಡಲಿ ಶಾಂತಿ, ನೆಲೆಸಲಿ ಪ್ರೀತಿ, ಕಾಣಲಿ ನಿನ್ನ ಹೊಂಬೆಳಕು.
ನಡೆಯಲಿ ಸಂಗಾತಿಯು ನೀನೆ ನನ್ನ ಜೀವನದಿ ಹೊಂಗನಸು ನೀನೆ ಮೂಡಲಿ ಶಾಂತಿ ನೆಲೆಸಲಿ ಪ್ರೀತಿ ಕಾಣಲಿ ನಿನ್ನ ಹೊಂಬೆಳಕು ನಿನ್ನಯ ಪ್ರಭೆಯು ಎನ್ನಯ ಹೃದಯ ಮಮತೆಯ ಬಾಂಧವ್ಯ ಬೆಸೆಯಿಸಲಿ ಮೂಡಲಿ ಶಾಂತಿ ನೆಲೆಸಲಿ ಪ್ರೀತಿ ಕಾಣಲಿ ನಿನ್ನ ಹೊಂಬೆಳಕು ನಿನ್ನಯ ಪ್ರಭೆಯು ಎನ್ನಯ ಹೃದಯ ಮಮತೆಯ ಬಾಂಧವ್ಯ ಬೆಸೆಯಿಸಲಿ ಓ ದೇವಾ ಸಲ್ಲಲಿ ನಿನಗೆ ಮಾನಸ ಕುಸುಮಾಂಜಲಿ ನಿನ್ನಯ ಇಚ್ಛೆಯ ಅರಿತು ಬಾಳ ಜ್ಞಾನವದಯ ಪಾಲಿಸು ಬಾಳ ಹಾದಿಯಲಿ ಸಂಗಾತಿಯು ನೀನೆ ನನ್ನ ಜೀವನದಿ ಹೊಂಗನಸು ನೀನೆ ಒಲುಮೆಯ ದಾರಿ ನೀ ತಂದಿಹೆ ಮನಸ್ಸಿನ ತುಂಬ ತುಂಬಿರುವೆ ನಿನ್ನಯ ನುಡಿಯನ್ನು ಕೇಳುತ್ತ ನಾನು ಚಿರಋಣಿಯಾಗಿರುವೆ ಬಾಳ ಹಾದಿಯಲಿ ಸಂಗಾತಿಯು ನೀನೆ ನನ್ನ ಜೀವನದಿ ಹೊಂಗನಸು ನೀನೆ ಸತ್ಯವು ನಾನೇ ಜೀವವು ನಾನೇ ಮಾರ್ಗವು ನಾನೇ ಎಂದಿರುವೆ ನಿನ್ನನ್ನು ನಂಬುತ್ತ ಜೊತೆಯಲ್ಲಿ ನಡೆಯು ಮುಕ್ತಿಯ ಪಡೆಯಲು ಕರೆಯುತ್ತಿವೆ ಸತ್ಯವು ನಾನೇ ಜೀವವು ನಾನೇ ಮಾರ್ಗವು ನಾನೇ ಎಂದಿರುವೆ ನಿನ್ನನ್ನು ನಂಬುತ್ತ ಜೊತೆಯಲ್ಲಿ ನಡೆಯು ಮುಕ್ತಿಯ ಪಡೆಯಲು ಕರೆಯುತ್ತಿಹೆ ಓ ದೇವ ನಿನ್ನಯ ನುಡಿಗಳು ಬಾಳಿನ ಚೈತ್ರಗಳು ನಿನ್ನಯ ಇಚ್ಛೆಯ ಅರಿತು ಬಾಳ ಜ್ಞಾನವದಯ ಪಾಲಿಸು ಪ್ರಾರ್ಥಿಸೋಣ. ಪ್ರಭುವೇ, ನಿಮ್ಮ ದಿವ್ಯ ಔತಣದಲ್ಲಿ ಪಾಲ್ಗೊಂಡ ನಾವು ವಿವಾಹ ಸಂಸ್ಕಾರದಲ್ಲಿ ಒಂದುಗೂಡಿದ ನಿಮ್ಮ ಸೇವಕರಿಗಾಗಿ ಪ್ರಾರ್ಥಿಸುತ್ತೇವೆ. ಇವರು ಸದಾ ನಿಮಗೆ ಪ್ರಾಮಾಣಿಕರಾಗಿದ್ದು ಲೋಕದಲ್ಲಿ ನಿಮ್ಮ ನಾಮವನ್ನ ಸಾರುವಂತಾಗಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದಯವಿಟ್ಟು ಕುಳಿತುಕೊಳ್ಳಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಧರ್ಮ ಕೇಂದ್ರದ ಗುರುಗಳ ಅನುಪಸ್ಥಿತಿಯಲ್ಲಿ ಕೆಲವು ಪ್ರಮುಖ ಪ್ರಕಟಣೆಗಳು. ಮೊದಲನೇದಾಗಿ, ಇಂದು ವಿವಾಹ ಸಂಸ್ಕಾರವನ್ನು ಸ್ವೀಕರಿಸಿದ ನಮ್ಮ ಪ್ರೀತಿಯ ಮಿಲ್ಟನ್ ಶಾನ್ ಹಾಗೂ ಸಂಧ್ಯಾ ಎಚ್ ಇವರಿಗೆ ಧರ್ಮ ಕೇಂದ್ರದ ಗುರುಗಳ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಗುರುಗಳ ಹಾಗೂ ಭಕ್ತಾದಿಗಳ ಪರವಾಗಿ ಶುಭಾಶಯಗಳು ಹಾಗೂ ದೇವರ ಅನಂತ ಅನಂತ ಆಶೀರ್ವಾದಗಳು. ಇಂದಿನ ಬೆಳಗ್ಗೆಯ ಪೂಜೆಯಲ್ಲೂ ಸಹ ನಿಮಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ. ನಿನ್ನೆ ಗುಡಿಯ ಒಳಗಡೆ ಹಾಗೂ ಹೊರಗಡೆ ಸ್ವಚ್ಛ ಮಾಡಿದಂತಹ ಕುಟುಂಬಗಳು ಶಾಂತಪ್ಪ ಬುದ್ದಿನಿ, ಚಿನ್ನಪ್ಪ ಬುದ್ದಿನಿ, ಪ್ರಕಾಶ್ ಬುದ್ದಿನಿ ಹಾಗೂ ಚಿನ್ನಪ್ಪ ದಂಡಾವತಿ
ಈ 4 ಕುಟುಂಬದವರಿಗೆ ಅನಂತ ವಂದನೆಗಳು ಹಾಗೂ ದೇವರ ಆಶೀರ್ವಾದಗಳು. ಮುಂದಿನ ವಾರದ ಪಾಳಿ ಕಿತ್ತೂರು ಓಣಿಯಿಂದ, ಅದು ಆರೋಗ್ಯಪ್ಪ ಉದೋಜಿ, ಬಸ್ತ್ಯ ಉದೋಜಿ, ರಾಯಪ್ಪ ಉದೋಜಿ, ಫ್ರಾನ್ಸಿಸ್ ಶೆಡ್ಡದ್, ಅರುಣ್ ಶೆಡ್ಡದ್, ಅಂತೋಣಿ ಮಲ್ಲಾಡಿ ಹಾಗೂ ಶಾಂತಪ್ಪ ಅಗಸಿಮನಿ, ಈ 7 ಕುಟುಂಬದವರದು. ಹೋದ ಭಾನುವಾರದ ಕಾಣಿಕೆ 1132 ರೂಗಳು ಮಾತ್ರ. ನಿಮ್ಮ ಕಾಣಿಕೆಗೆ ದೇವರ ಅನಂತ ಆಶೀರ್ವಾದಗಳು ಹಾಗೂ ವಂದನೆಗಳು. ದಿನಾಂಕ 5/3/25, ಅದು ಈ ಬರುವ ಬುಧವಾರ, ವಿಭೂತಿ ಬುಧವಾರ. ನಾವು ತಪಸ್ಸು ಕಾಲಕ್ಕೆ ಕಾಲಿಡುತ್ತಿದ್ದೇವೆ, ಆದ್ದರಿಂದ ವಿಭೂತಿ ಭಾನುವಾರ. ಅಂದಿನ ಬೆಳಗ್ಗೆಯ ಪೂಜೆ 7 ಗಂಟೆಗೆ ಸರಿಯಾಗಿ ಇರುತ್ತದೆ, ಆದ್ದರಿಂದ ಎಲ್ಲರೂ ಬಂದು ಭಾಗವಹಿಸಬೇಕು. ಅದೇ ದಿನ ವಿಭೂತಿ ಬುಧವಾರ ಉಪವಾಸ ಮತ್ತು ಮಾಂಸ ನಿರೋಧನೆ ಇರುತ್ತದೆ. ಧರ್ಮಸಭೆಯ ಕಟ್ಟಳೆಯಂತೆ ಉಪವಾಸ ಮತ್ತು ಮಾಂಸ ನಿರೋಧನೆ ಇರುತ್ತದೆ, ಅದೆಲ್ಲರೂ ಭಾಗವಹಿಸೋಣ. ಆ ದಿನದ ಕಾಣಿಕೆ, ಅದು ವಿಭೂತಿ ಬುಧವಾರದ ಕಾಣಿಕೆಯನ್ನು ಹಸಿವು ಮತ್ತು ರೋಗಗಳಿಂದ ನರಳುತ್ತಿರುವ ಜನರ ನಿಧಿಗೆ ಕಳುಹಿಸಲಾಗುತ್ತದೆ. ಆದ್ದರಿಂದ ನೀವು ತ್ಯಾಗ ಮಾಡುವಂತಹ ಕಾಣಿಕೆಯನ್ನು ಧರ್ಮ ಕೇಂದ್ರಕ್ಕೆ ತಂದು ನೀಡಿ ಈ ಒಂದು ಭಕ್ತಿ ಕಾರ್ಯದಲ್ಲಿ ನೀವು ಪಾಲ್ಗೊಳ್ಳಬೇಕು. 7/3/25, ಅದು ಈ ಬರುವ ಶುಕ್ರವಾರ 6:30ಕ್ಕೆ, ಸಂಜೆ 6:30ಕ್ಕೆ ಶಿಲುಬೆ ಆದಿ ಇರುತ್ತದೆ. ತದನಂತರ ಬಲಿಪೂಜೆಯು ಕೂಡ ಇರುತ್ತದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಭಕ್ತಿ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಬರುವ ಶನಿವಾರದಂದು, 8ನೇ ತಾರೀಕು ಶನಿವಾರದಂದು 8ರಿಂದ 10ನೇ ತರಗತಿಯ ಮಕ್ಕಳಿಗೆ ಕ್ಯಾಟಗಿಸಮ್ ಎಕ್ಸಾಮ್ಸ್ ಇರುತ್ತದೆ. ಆದ್ದರಿಂದ ಎಲ್ಲ ಮಕ್ಕಳು ಹಾಜರಿದ್ದು 5 ಗಂಟೆಗೆ ಕ್ಯಾಟಗಿಸಮ್ ಎಕ್ಸಾಮ್ ಸಿಸ್ಟರ್ಸ್ ಅವರು ಕಂಡಕ್ಟ್ ಮಾಡಿಕೊಡುತ್ತಾರೆ. ಆದ್ದರಿಂದ ಎಲ್ಲ ಮಕ್ಕಳು ಬಂದು ಈ ಒಂದು ಎಕ್ಸಾಮನ್ನು ಬರೆಯಬೇಕು. ವಂದನೆಗಳು. ಪ್ರಭು ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ವಿಶೇಷವಾಗಿ ನವ ದಂಪತಿಗಳಾದಂತಹ ಮಿಲ್ಟನ್ ಶಾನ್ ಹಾಗೂ ಸಂಧ್ಯಾ, ಮದುವೆ ಮನೆಯಲ್ಲಿ ಯಾವುದೇ ಕಾರ್ಯಗಳಿರಬಹುದು, ಅದು ಏನು ಮಾಡ್ತದೆ ಅಂತಂದರೆ ಮುರಿದು ಹೋದ ಸಂಬಂಧಗಳನ್ನು ಕೂಡಿಸ್ತದೆ ಅಂತಂದರೆ ತಪ್ಪಾಗಲ್ಲ. ಮಕ್ಕಳ ಮದುವೆ ಇದ್ದಾಗ ಅಥವಾ ಏನೇ ಸಮಾರಂಭ ಇದ್ದಾಗ ನಮ್ಮ ಜೊತೆ ಮಾತು ಬಿಟ್ಟವರು ಅಥವಾ ಅವ್ರನ್ನೆಲ್ಲ ಹೋಗಿ ಕರಿತೀವಿ. ಅದೇನಂತಂದರೆ ಇದೊಂದು ಎಲ್ಲರನ್ನ ಸೆಳೆಯುವಂತಹ ಒಂದು ಸಾಧನ ಅಂತ ಹೇಳಿದರೆ ತಪ್ಪಾಗಲ್ಲ. ಅದರಿಂದ ಇವತ್ತು ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಅದರಿಂದ ನಾವು ದೇವರಿಗೆ ಕೃತಜ್ಞತೆ ಹೇಳಬೇಕು. ಯಾಕಂದರೆ ಇವರಿಬ್ಬರ ಸಲುವಾಗಿ ನಮ್ಮ ಮುರಿದ ಸಂಬಂಧಗಳು ಮತ್ತೆ ಕೂಡಿವೆ ಅಂತಂದರೆ ತಪ್ಪಾಗಲ್ಲ. ಅದರಿಂದ ದೇವರಿಗೆ ಮೊದಲನೇದಾಗಿ ಕೃತಜ್ಞತೆಯನ್ನು ನಾವು ಚಪ್ಪಾಳೆಯ ಮುಖಾಂತರ ಸಲ್ಲಿಸೋಣ. ಎರಡನೇದಾಗಿ ನಮ್ಮ ಕುಟುಂಬದ ಹಿರಿಯ ಸಹೋದರ ಫಾದರ್ ಶಾಂತಪ್ಪರವರು. ಫಾದರ್ ಶಾಂತಪ್ಪ ನಾನು ಫಾದರ್ ಆಗೋಕ್ಕಿಂತ ಮುಂಚೆನೇ ಫಾದರ್ ಆದಂಥವರು. ಅಷ್ಟು ಮಾತ್ರವಲ್ಲ, ಈ ಬೆಳಗಾವಿ ಧರ್ಮಕ್ಷೇತ್ರದ ಹಿರಿಯ ಗುರುಗಳು. ಅವ್ರನ್ನ ನಾವು ಕೇಳಿಕೊಂಡಾಗ ನಮ್ಮ ಸಹೋದರಿಯ ಪರವಾಗಿ ನಾವು ಕೇಳ್ಕೊಂಡ್ವಿ, ನೀವು ನಮ್ಮ ಕುಟುಂಬದ ಈ ಒಂದು ಮೊದಲನೆಯ ಮದುವೆ ಅದನ್ನು ನೀವೇ ಆಶೀರ್ವದಿಸಬೇಕು ಅಂತ ಕೇಳ್ಕೊಂಡಾಗ ಅತಿ ಸಂತೋಷದಿಂದ ಒಪ್ಕೊಂಡ್ರು. ಅಷ್ಟು ಮಾತ್ರವಲ್ಲ, ಕಳೆದ 1 ವಾರದಲ್ಲಿ ಕೆಲವೊಂದು ಅಹಿತಕರವಾದ ಘಟನೆಗಳು ನಡೆದವು. ಆ ಒಂದು ಘಟನೆಗಳಲ್ಲಿ ನಮಗೆ ಬೆನ್ನೆಲುಬಾಗಿ ನಿಂತು ನಮಗೆ ದೃಢ ಒಂದು ಭರವಸೆಯನ್ನು ನೀಡಿ, ಭಯಪಡಬೇಡಿ, ಭಗವಂತ ಎಲ್ಲವನ್ನ ಮುಂದೆ ಸೇರಿಸ್ತಾನಂತ ಹೇಳಿ ಇಂದು ಬಂದು ಪ್ರಸನ್ನರಾಗಿದ್ದು, ನಂದಗಢ ವಿಚಾರಣೆ ನಿಮಗೆಲ್ಲ ಗೊತ್ತು, ಅದೊಂದು ಪುಣ್ಯಕ್ಷೇತ್ರ, ಅಲ್ಲಿ ಎಷ್ಟೋ ಕಾರ್ಯಗಳಿರ್ತವೆ, ಅದನ್ನೆಲ್ಲ ಮರೆತು ನಮ್ಮ ಈ ಒಂದು ಆಮಂತ್ರಣಕ್ಕೆ ಬಂದು ನಮ್ಮ ಮಿಲ್ಟನ್ ಶಾನ್ ಹಾಗೂ ಸಂಧ್ಯಾ ಅವರನ್ನು ಆಶೀರ್ವಿಸ್ತಾರೆ. ಗುರುಗಳೇ, ನಿಮಗೆ ಸದಾಕಾಲ ನಾವು ಆಭಾರಿಯಾಗಿರ್ತೀವಿ. ಅದೇ ರೀತಿ ಇಂದು ನನ್ನ ಬಲ ಭಾಗದಲ್ಲಿದ್ದಾರೆ ವಂದನೀಯ ಸ್ವಾಮಿ ಸಂಧ್ಯಾಗೋರವರು. ಇವರು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಸಂತ ಜೋಸೇಫರ ವಲಯದ ಅಧಿಕಾರಿಗಳು. ಅಷ್ಟು ಮಾತ್ರವಲ್ಲ, ನಾನು ಸೇವೆ ಸಲ್ಲಿಸುವಂತಹ ವಿದ್ಯಾಸಂಸ್ಥೆಗಳ ಒಂದು ಮುಖ್ಯಸ್ಥರು ಅಥವಾ ನಮಗೆ ವಿಚಾರಣೆ ಗುರುಗಳು ಅಂತ ಹೇಳ್ತೀವಿ ನಾವು. ಅವರು ಬಂದು ಪ್ರಸನ್ನರಾಗಿದ್ದು ಈ ದಂಪತಿಗಳನ್ನು ಹರಸಿ ಆಶೀರ್ವಿಸಿದ್ದಾರೆ. ವಂದನೆ ಗುರುಗಳೇ.
ನನ್ನಲ್ಲಿ ನಾನು ವಿಶೇಷವಾಗಿ ಕರ್ನಾಟಕದ ಮೂಲೆ ಮೂಲೆಗೆ ಪ್ರಬೋಧನೆ ಕೊಡಕ್ಕೆ ಹೋಗ್ತೀನಿ. ನನಗೆ ಫ್ರೆಂಡ್ಸ್ಗಳು ಜಾಸ್ತಿ, ಗುರುಗಳು ಜಾಸ್ತಿ. ಅದರಲ್ಲಿ ನಾವು ಹೇಳ್ತೀವಿ, ಕೆಲವು ಫ್ರೆಂಡ್ಸ್ಗಳಿರ್ತಾರೆ. ಸೊ ಆ ಫ್ರೆಂಡ್ಸ್ಗಳಿಗೆ ನಾವು ಕೆಲವು ಗ್ರೂಪ್ಗಳನ್ನ, ವಾಟ್ಸಪ್ ಗ್ರೂಪ್ಗಳನ್ನ ಕ್ರಿಯೇಟ್ ಮಾಡ್ತೀವಿ. ಅದಕ್ಕೆ ಒಂದು ಗ್ರೂಪ್ ಇದೆ, ನಮ್ಮ ಗ್ರೂಪ್ದು ಸೈಲೆಂಟ್ ಸ್ವಿಮ್ಮರ್ಸ್ ಅಂತ. ಅಂದರೆ ನಾವು ಎಲ್ಲೋ ಹೋಗಿದ್ವಿ, ಪಿಕ್ನಿಕ್ ಹೋಗಿದ್ವಿ, ಯಾರಿಗೂ ಈಜು ಬರ್ತಾ ಇರಲಿಲ್ಲ. ಅದಕ್ಕೆ ಯಾರೋ ಒಬ್ಬರು ಫಾದರ್ ಏನು ಮಾಡ್ತಾ ಇದ್ದಾರೆ, ಸೈಲೆಂಟಾಗಿ ಸ್ವಿಮ್ ಮಾಡ್ತಾ ಇದ್ದೀವಿ ಅಂತ ಅದನ್ನೇ ಗ್ರೂಪಿಗೆ ಹೆಸರು ಕೊಟ್ವಿ. ಸೊ ಫಾದರ್ ಅಂತೋಣಿ ರಾಜ್, ಕಪುಚಿನ್ ಸಭೆಯ ಗುರುಗಳು, ಇವರು ಕೆಂಗೇರಿಯಲ್ಲಿರುವಂತಹ ಕಪುಚಿನ್ ಧಾರ್ಮಿಕ ಸಭೆ ನಡೆಸುತ್ತಿರುವ ಒಂದು ದೈವಶಾಸ್ತ್ರದ ವಿಭಾಗದಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇಂದು ಅದ್ಭುತವಾದ ಪ್ರಬೋಧನೆಯನ್ನು ನೀಡಿ ದಂಪತಿಗಳ ಜೀವನ ಹೇಗಿರಬೇಕು, ಅಷ್ಟು ಮಾತ್ರವಲ್ಲ, ಲವ್ ಮಾಡೋದು ಮಾತ್ರವಲ್ಲ, ಲವ್ ಮಾಡಿದ ಮೇಲೆ ಅದನ್ನ ನಿಭಾಯಿಸ್ಕೊಳ್ಬೇಕು ಹೇಗೆ ಎಂಬುದನ್ನು ಅವರು ಕಲಿಸ್ಕೊಡ್ತಾರೆ. ನಿಮ್ಮ ಅದ್ಭುತದ ಪ್ರಬೋಧನೆ ಗುರುಗಳೇ, ನಮ್ಮ ವಂದನೆಗಳು. ಇಲ್ಲಿ ಸರಿಸುಮಾರು 17 ಗುರುಗಳು ಬಂದಿದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿದ 25, ಆದರೂ ಕೂಡ 17 ಗುರುಗಳು ಬಂದಿದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ. ಅವರೆಲ್ಲರನ್ನ ಒಂದೇ ಬಟ್ಟೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಅದರಿಂದ ಇಲ್ಲಿ ಬಂದಂತಹ ಎಲ್ಲ ಗುರುಗಳಿಗೆ, ಫಾದರ್ ಡೇವಿಡ್ ಇದ್ದಾರೆ, ಫಾದರ್ ವಿಜಯರಾಜ್ ಜೆಸ್ವಿಟ್ ಇಂದ, ಫಾದರ್ ಡೇವಿಡ್ MSFS ಫಾದರ್ಸ್, ಫಾದರ್ ವಿಜಯರಾಜ್ ಜೆಸ್ವಿಟ್ ಫಾದರ್ಸ್, ಫಾದರ್ ಜಾನ್ ಮರಿ ಮೌಂಟ್ಫೋರ್ಟ್ ಫಾದರ್ಸ್, ಫಾದರ್ ಡಾಮಿನಿಕ್ ಮೌಂಟ್ಫೋರ್ಟ್ ಫಾದರ್ಸ್, ಫಾದರ್ ಜಾರ್ಜ್ ಕಪುಚಿನ್ ಸಭೆಯವರು, ಆಮೇಲೆ ಫಾದರ್ ರಿಚರ್ಡ್ ಕಪುಚಿನ್ ಸಭೆಯವರು, ಫಾದರ್ ನನ್ನ ಆತ್ಮೀಯ ಮಿತ್ರ ಜೀವನ್ ಬಂದಿದ್ದಾರೆ. ಅದೇ ರೀತಿ ನಮ್ಮ ಮೌಂಟ್ಫೋರ್ಟ್ ಸಭೆಯ ಫಾದರ್ ಐಸಕ್ ಬಂದಿದ್ದಾರೆ. ಈ ಕಡೆಯಿಂದ ಫಾದರ್ ವಿವೇಕ್ ಬಾಸು, ನಾವಿಬ್ಬರು ಜೊತೆಗೆ ಕೆಲಸ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾದರ್ ಫಾರ್ ಬೀಯಿಂಗ್ ಹಿಯರ್. ಆಮೇಲೆ ನನ್ನ ಆತ್ಮೀಯ ಮಿತ್ರ ಸುಮಾರು 25 ವರ್ಷಗಳಿಂದ ನಮ್ಮ ಗೆಳೆತನ ಫಾದರ್ ಅರುಳ್ ಜೆಸ್ಯೂಟ್ ಸಭೆಗೆ ಸೇರಿದವರು, ಅವರು ಇದ್ದಾರೆ. ಅದೇ ರೀತಿ ಅವರ ಹಿಂದೆ ನನ್ನ ಸಹೋದರ, ನನ್ನ ಚಿಕ್ಕಮ್ಮನ ಮಗ ಫಾದರ್ ಸಿರಿಲ್ ಫರ್ನಾಂಡಿಸ್, ಕಾರವಾರ ಧರ್ಮಕ್ಷೇತ್ರ. ಅದೇ ರೀತಿ ಇಲ್ಲಿ ಫಾದರ್ ಬಾಲರಾಜ್ ಇದ್ದಾರೆ, ಮೌಂಟ್ಫೋರ್ಟ್ ಸಭೆಗೆ ಸೇರಿದವರು. ಅದೇ ರೀತಿ ನಮ್ಮ ಮಣ್ಣಿನ ಮಗ ಫಾದರ್ ಥಾಮಸ್, ಮೂರ್ತಿ ಚಿಕ್ಕದಾದರೂ ಕೀರ್ತಿ ತುಂಬ ದೊಡ್ಡದು, ಅವರು ಬಂದಿದ್ದಾರೆ. ಅದೇ ರೀತಿ ಫಾದರ್ ಮುತ್ತು, ನಮ್ಮ ಮೌಂಟ್ಫೋರ್ಟ್ ಸಭೆಗೆ ಸೇರಿದಂತಹ ಗುರುಗಳು. ಇಲ್ಲಿ ಬಂದಂಥ ಇವರೆಲ್ಲರಿಗೂ ಹಾಗೂ ಕಾರಣಾಂತರಗಳಿಂದ ಕೆಲವರು ಬರೋಕ್ಕಾಗಲಿಲ್ಲ, ಇನ್ನೊಂದು 5ರಿಂದ 6 ಜನ ಬರಬೇಕಿತ್ತು. ಅವರು ಹೇಳಿದ್ದಾರೆ ಖಂಡಿತವಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳಿದರೆ, ಅವರೆಲ್ಲರಿಗೂ ಹಾಗೂ ಇಲ್ಲಿ ಸೇರಿದ ಪ್ರತಿಯೊಬ್ಬರಿಗೂ ನಮ್ಮ ಜೋರಾದ ಚಪ್ಪಾಳೆ ಹಾಗೂ ವಂದನೆಗಳು. ಅದೇ ರೀತಿ ಕನ್ಯಾಸ್ತ್ರೀಯರು, ನಮ್ಮ ಭರವಸೆ ನಿಲಯದ ಸಿಸ್ಟರ್ಸ್ಗಳು, ಈಗೀಗ ಸ್ವಲ್ಪ ಕೋಪ ಮಾಡ್ಕೊಂಡ್ಬಿಟ್ಟವ್ರು ನನ್ನ ಮೇಲೆ ಅವರು, ಯಾಕಂತಂದರೆ ಬರೋದೇ ಇಲ್ಲ ಅಂತಾರೆ. ಆ್ಯಕ್ಚುಲಿ ನಾನು ಒಬ್ಬ ಗುರು ಆಗೋಕ್ಕೆ ಅವರು ಕೂಡ ಕಾರಣ. ನಾನು ಯಾವತ್ತೂ ಹೇಳ್ತೀನಿ, ಐ ಆಮ್ ದ ಪ್ರಾಡಕ್ಟ್ ಆಫ್ ಕಪುಚಿನ್ ಫಾದರ್ಸ್ ಹಾಗೂ ಅರ್ಸುಲೈನ್ ಸಿಸ್ಟರ್ಸ್ ಅಂತ ಹೇಳ್ತಿರ್ತೀನಿ. ಅವರು ಕೂಡ ಈ ಒಂದು ಪೀಠವನ್ನು ಅಲಂಕರಿಸುವುದರಲ್ಲಿ ತುಂಬ ಸಹಕಾರನ ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಸಿಲ್ವಿಯಾ ಸಿಸ್ಟರ್ ಹಾಗೂ ಸಿಸ್ಟರ್ ಸುನೀತಾ ಹಾಗೂ ಇನ್ನೊಬ್ಬ ಸಹೋದರಿ, ನಿಮಗೂ ಕೂಡ ವಂದನೆಗಳನ್ನು ನಾವು ಸಲ್ಲಿಸ್ತೀವಿ. ಅದೇ ರೀತಿ ನನ್ನ ಸಭೆಯ ಸಿಸ್ಟರ್ಸ್ಗಳು, ಮೌಂಟ್ಫೋರ್ಟ್ ಸಿಸ್ಟರ್ಸ್ಗಳು ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದಾರೆ. ಸಿಸ್ಟರ್ ಜಯಶ್ರೀ ಹಾಗೂ ಅವರ ಕಮ್ಯುನಿಟಿ ಸಹೋದರರು, ನಿಮಗೂ ಕೂಡ ವಂದನೆಗಳನ್ನು ನಾನು ಸಲ್ಲಿಸ್ತೀನಿ. ಅದೇ ರೀತಿ ನಮ್ಮ ಮೌಂಟ್ಫೋರ್ಟ್ ಸಭೆಯ ಧಾರ್ಮಿಕ ಬ್ರದರ್ಸ್ ಅವರು, ಸಹೋದರರು, ಗುಡ್ ನ್ಯೂಸ್ ಕಾಲೇಜಿನಲ್ಲಿ ನಮಗೆ, ನಮ್ಮ ಗುರುಗಳಿಗೆ ಊಟದ ವ್ಯವಸ್ಥೆನ ಮಾಡಲು ಅನುವು ಮಾಡಿಕೊಡಿ ಅಂತ ಕೇಳಿದಾಗ ಖಂಡಿತವಾಗಿ ಅವರು ಅನುವು ಮಾಡಿಕೊಟ್ಟಿದ್ದಾರೆ. ಅದರಿಂದ ಅವ್ರಿಗೂ ಕೂಡ ಅವರ ಉಪಸ್ಥಿತಿಯಲ್ಲಿ, ಅವರ ಅನುಪಸ್ಥಿತಿಯಲ್ಲೂ ಕೂಡ ವಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಅಷ್ಟು ಹೇಳ್ತಾ, ಇವತ್ತು ಗುರುಗಳಿಗೆ ನಾನು ಏನು ಗಿಫ್ಟ್ ಕೊಡ್ತಿಲ್ಲ, ಅಂದರೆ ನಮ್ಮ ಶಾನ್ ಏನು ಗಿಫ್ಟ್ ಕೊಡ್ತಿಲ್ಲ. ನಾವು ಹಾಕಿಕೊಂಡಿರುವ ಬಟ್ಟೆನೇ ಅದೇ ಗಿಫ್ಟ್. ಏನಪ್ಪ ಅಂತಂದರೆ, ನಾನು ಯಾಕೆ ಅದನ್ನ ಅವ್ರಿಗೆ ಕೊಟ್ಟೆ, ಇದ್ರ ಮುಖಾಂತರ ಶಾನ್ಗೆ ನನ್ನ ಸಂದಾಗಿ ಏನು ಹೇಳಕ್ಕೆ ಬಯಸ್ತೀನಿ ಅಂತಂದರೆ, ಇಲ್ಲಿ ಸುಮಾರು 18 ಜನ ಗುರುಗಳಿದ್ವಿ, ವಿ ಆರ್ 18 of us. ಓಕೆ, ಶುಡ್ ಮೇಕ್ ಎ ಕಮಿಟ್ಮೆಂಟ್. ಫಾದರ್ ಅಂತೋಣಿ ರಾಜ್ ಹೇಳಿದರು, ನಾನು ವಿಶೇಷವಾಗಿ ಎಲ್ಲ ಮದುವೆಗೆ ಹೋದಾಗ ದಂಪತಿಗೆ ಹೇಳಿದೆ, ನಿಮ್ಮ ಮನೆಯಿಂದ ಯಾರಾದರೂ ದೈವಕರಿಗೆ ಬರಲೇಬೇಕು ಅಂತ. ಸಂಧ್ಯಾ ಹಾಗೂ ಶಾನ್, ಯು ಶುಡ್ ಬಿ ಏಬಲ್ ಟು ಸಿ ಯುವರ್ ಸನ್ ಒನ್ ಡೇ ಆನ್ ದಿಸ್ ಆಲ್ಟರ್. You should be able to see your son one day on this altar. Maybe I may be alive or I may not be alive, but make a commitment to the Lord. And that doesn't happen just like that. ಸುಮ್ಮನೆ ಫಾದರ್ ಆಗಲ್ಲ ಯಾರು. ತಂದೆ ತಾಯಿಗಳು, ನಾವು ಹೇಳ್ತೀವಲ್ಲ, ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ನೂಲಿನಂತೆ ಸೀರೆ. ತಂದೆ ತಾಯಿಗಳಾದ ನೀವು ನಿಮ್ಮ ಮಕ್ಕಳನ್ನ ಯಾವ ರೀತಿ ಆದರ್ಶ ಜೀವನದಲ್ಲಿ ನಡೆಸ್ತೀರೋ
ಅದ್ರ ಮೇಲೆ ದೈವಿಕರ್ಯಗಳು ಬರ್ತವೆ. ಅದರಿಂದ ಪ್ರಾರ್ಥನೆ ಮಾಡಿ, ಪ್ರತಿನಿತ್ಯ ಪ್ರಾರ್ಥನೆ ತಪ್ಪಿಸಬಾರ್ದು. ಭಗವಂತನ ಆಶೀರ್ವಾದ ನಿಮ್ಮಲ್ಲಿ ಇರಬೇಕು. ಒಬ್ಬರ ಫಾದರೋ ಅಥವಾ ಸಿಸ್ಟರು ಆಗಲೇಬೇಕು. ಅದರಿಂದ ಅದನ್ನ ನೋಡಿ. ಗುರುಗಳಲ್ಲಿ ಒಂದೇ ವಿನಂತಿ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಯಾವಾಗ ಈ ಬಟ್ಟೆಯನ್ನು ಹಾಕೊಳ್ತೀರಾ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಅಷ್ಟು ಹೇಳ್ತಾ ನಮ್ಮ ಸಂಧ್ಯಾ ಅವರ ಕುಟುಂಬಕ್ಕೆ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ. ಕಳೆದ ಒಂದು ವಾರದಲ್ಲಿ ಅವರ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳಿತ್ತು. ಆ ಪ್ರಶ್ನೆಗಳನ್ನು ನಾನು ಸಾಧ್ಯವಾದಷ್ಟು ದೂರ ಮಾಡಿದ್ದೀನಿ, ಇನ್ನು ಮುಂದೆನೂ ಮಾಡ್ತೀನಿ. ಅದೇ ರೀತಿ ನನ್ನ ತಾಯಿಯ ಸಂಬಂಧಿಕರು, ನಮ್ಮದೊಂದು ದೊಡ್ಡ ಕುಟುಂಬ ಪ್ರಿಯ ಸಹೋದರ ಸಹೋದರಿಯರೇ. ಎಷ್ಟು ದೊಡ್ಡ ಕುಟುಂಬ ಅಂತಂದರೆ ಬಹುಶಃ ತುಮರಿಕೊಪ್ಪದಲ್ಲಿ ಜೊತೆಗಿರುವ ಕುಟುಂಬ ಅಂತಂದರೆ ನನ್ನ ಕುಟುಂಬ ಮಾತ್ರ ಅನ್ನೋಕ್ಕೆ ಹೆಮ್ಮೆಯಿಂದ ಹೇಳಕ್ಕೆ ಬರ್ತೀನಿ. ನಮ್ಮದೊಂದು ಕೂಡು ಕುಟುಂಬ. ಅಷ್ಟು ಮಾತ್ರವಲ್ಲ, ಮನೆಯಲ್ಲಿ ಬಂದರೆ ನೂರಾರು ಜನ, ಸಮಾರಂಭಗಳು ಬಂದರೆ ನೂರಾರು ಜನರು ಬಂದಿರ್ತಾರೆ. ನಮ್ಮ ಭಾವ ಸಂತಾನ್ ಪೆರೇರಾ ಅವ್ರ ಕಡೆಯಿಂದ ಆಗಿರ್ಬೋದು, ನನ್ನ ತಾಯಿ ರೋಸಿ ಪಿಂಟೋ ಅವ್ರ ಕಡೆಯಿಂದ ಆಗಿರ್ಬೋದು, ಅಥವಾ ನನ್ನ ಸಹೋದರಿಯ ಸಿಬ್ಬಂದಿ ವರ್ಗದವರು ಇರ್ಬೋದು, ಎಲ್ಲರೂ ಸುಮಾರು ಸ್ಥಳಗಳಿಂದ ಬಂದಿದ್ದಾರೆ. ಅದಲ್ಲದೆ ನನ್ನ ಸಹೋದ್ಯೋಗಿ ಮಿತ್ರರು ಬೆಂಗಳೂರಿಂದ ಬಂದಿದ್ದಾರೆ. ನಮ್ಮ ಸುಮಾರು ಒಂದು 30 ಜನ ನನ್ನ ಸಹೋದ್ಯೋಗಿ ಮಿತ್ರರು ಬಂದಿದ್ದಾರೆ. ಅಷ್ಟು ಮಾತ್ರವಲ್ಲ, ನಾನು ಸೇವೆ ಸಲ್ಲಿಸುತ್ತಿರುವಂತಹ ಆ ವಿಚಾರಣೆಯಲ್ಲಿ ಧರ್ಮ ಕೇಂದ್ರದ ಗುರುಗಳ ಅವರ ಪಾಲನಾ ಸಮಿತಿಯ ಸುಮಾರು ಒಂದು 15-16 ಜನ ಬಂದಿದ್ದಾರೆ. ಅಷ್ಟು ಮಾತ್ರವಲ್ಲ, ನಮ್ಮ ಗುರುಗಳು ಕೂಡ ಫಾದರ್ ಪ್ಯಾಟ್ರಿಕ್ ಇಲ್ಲಿದ್ದಾರೆ. ಗುರುಗಳೇ, ನಿಮಗೂ ಕೂಡ ವಂದನೆಗಳು ಹಾಗೂ ಜೋರಾದ ಚಪ್ಪಾಳೆಗಳನ್ನು ನಾವು ಸಲ್ಲಿಸ್ತೀವಿ. ಇಷ್ಟು ಹೇಳ್ತಾ ಪ್ರಿಯ ಸಹೋದರ ಸಹೋದರಿಯರೇ, ಕೊನೆಯದಾಗಿ ನಮ್ಮ ವಿಚಾರಣೆ ಗುರುಗಳಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ. ಈ ಒಂದು ಬಲಿ ಪೂಜೆಯನ್ನು ಅರ್ಪಿಸಲು ಅನುವು ಮಾಡಿಕೊಟ್ಟಿದ್ದು ಮಾತ್ರವಲ್ಲ, ಕಳೆದ ಒಂದು ವಾರದಲ್ಲಿ ಈ ತಾಳ್ಮೆ ಅಂದರೆ ಏನು ಎಂಬುದನ್ನು ಅವ್ರು ನನಗೆ ಕಲಿಸ್ಕೊಟ್ಟಿದ್ದಾರೆ. ತಾಳ್ಮೆ ಅಂದರೆ ಏನು, ಗುರುವಾಗಿ ಹೇಗಿರಬೇಕು ಅನ್ನೋದನ್ನ ಅವ್ರು ನನಗೆ ಕಲಿಸ್ಕೊಟ್ಟಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ಅವ್ರಿಗೆ ವಂದನೆಗಳನ್ನು ಜೋರಾದ ಚಪ್ಪಾಳೆ ಅವ್ರಿಗಿರಲಿ. ಅದೇ ರೀತಿ ನನ್ನ ಸಹೋದರ ಆಲ್ವಿನ್ ಹಾಗೂ ಇಂದು ವಾಚನಗಳನ್ನು ಓದಿದಂತಹ ನನ್ನ ಅಣ್ಣನ ಮಕ್ಕಳು, ಅಕ್ಕನ ಮಕ್ಕಳು, ಪ್ರತಿಯೊಬ್ಬರಿಗೂ ಕೂಡ ವಂದನೆಗಳನ್ನು ನಾನು ಸಲ್ಲಿಸ್ತೀನಿ. ಕೊನೆಯದಾಗಿ ನಮ್ಮ ಅಕ್ಕನಿಗೆ ನಾನು ಒಂದು ಪ್ರಾಮಿಸ್ ಮಾಡಿದ್ದೆ. ಅಂದರೆ ನಾನು ಯಾವತ್ತು ಕೈ ಬಿಡಲ್ಲ ನೀನು ಅಂತಂದಿದ್ದೆ. ನನಗಿರೋದು ಒಬ್ಬಳೇ ಅಕ್ಕ, ನಾವು 4 ಜನ ಗಂಡು ಮಕ್ಕಳು. ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದೀವಿ ಅಂತಂದರೆ ನಮ್ಮ ಉಸಿರಿಗಿಂತನೂ ಹೆಚ್ಚು. ಅದಕ್ಕೆ ನಾವೆಲ್ಲ ಯೋಚನೆ ಮಾಡ್ತಾಯಿದ್ವಿ, ಅವಳಿಗೆ ನೋವಾದರೆ ನಮಗೆ ತುಂಬ ನೋವಾಗುತ್ತೆ. ಅದಕ್ಕೆ ಹೇಳಿದೆ, ಕಳೆದ ಒಂದು ವಾರದಲ್ಲಿ ಆಕೆ ಅನುಭವಿದಂಥ ಕಷ್ಟ ಅಷ್ಟಿಷ್ಟಲ್ಲ. ಆದರೂ ಹೇಳಿದ್ವಿ, ಭಯ ಪಡಬೇಡ, 4 ಜನ ಇದ್ದೀವಿ, ನೋಡ್ಕೊಳ್ತೀವಂತ. So Sean, you need to take responsibility from now on. Okay? Now on. Sandhya, to take responsibility for your life. ಅಷ್ಟು ಹೇಳ್ತಾ ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ದಯವಿಟ್ಟು ನಿಂತುಕೊಳ್ಳಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಉಂಡು ಹೋದ ಕೊಂಡು ಹೋದ ಗುರುಗಳಿಗೆ ಒಳ್ಳೆಯ ಪೂಜಾ ವಸ್ತ್ರವನ್ನು ಗುರುಗಳು ಕೊಟ್ಟಿದ್ದಾರೆ, ಕುಟುಂಬಸ್ಥರ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ನಾವು ಇಲ್ಲಿ ಬಂದು ವಸ್ತ್ರ ಧರಿಸಿದ್ದೀವಿ ಮತ್ತು ನಾವೇ ಕೊಂಡ್ಕೊಂಡು ಹೋಗ್ತೀವಿ, ಬ್ಯಾಗು ಕೂಡ ಕೊಡ್ತಾ ಇದ್ದಾರೆ. ಈ ಒಂದು ಪ್ರೀತಿಯ ಕೊಡುಗೆಗೆ ಈ ಕುಟುಂಬಸ್ಥರಿಗೆ ಗುರುಗಳಿಗೆ ಜೋರಿಗೆ ಕೈ ಚಾಪಡೆ ತಟ್ಟಿ ನೀವೆಲ್ಲ ಗುರುಗಳು ಧನ್ಯವಾದ ಸಲ್ಲಿಸ್ತೇವೆ. ಎರಡನೇದಾಗಿ ಸಂತ ಜೋಸೆಫರ ಸ್ನೇಹಾಭಿವೃದ್ಧಿ ಸಂಘದವರು ಮತ್ತು ನಾವು ನಮ್ಮನ್ನು ಗುರುಗಳು ಪ್ರೀತಿಸಿದ್ದಾರೆ, ನಾವು ಅವ್ರನ್ನ ಪ್ರೀತಿಸಿ ಇಲ್ಲಿಗೆ ಬಂದಿದ್ದೇವೆ. ಅವರಿಗೂ ಕೂಡ ಧನ್ಯವಾದಗಳು. ವಿಶೇಷವಾಗಿ ಎಲ್ಲ ಗುರುಗಳಿಗೆ ಊಟದ ಒಂದು ವ್ಯವಸ್ಥೆಯನ್ನು ನಮ್ಮ ಮೌಂಟ್ ಫೋರ್ಟ್ ಬ್ರದರ್ಸ್ ಸಭೆಯಲ್ಲಿ ಅಲ್ಲಿ ಮಾಡಲಾಗಿದೆ. ಅದರಿಂದ ಎಲ್ಲ ಗುರುಗಳು ನಿಮ್ಮ ಒಂದು ವಾಹನಗಳಲ್ಲಿ ಈ ಬಲಿಪೂಜೆ ಆದ ತಕ್ಷಣ ಗುಡ್ ನ್ಯೂಸ್ಗೆ ತರಬೇಕಾಗಿ ವಿನಂತಿಸಿಕೊಳ್ತೇನೆ. ಅಷ್ಟು ಮಾತ್ರವಲ್ಲ, ಎಲ್ಲ ಬಂದಂತಹ ಜನರು ನಮ್ಮ ಶಾಲಾ ಆವರಣದಲ್ಲಿ ನಾವು ಆರಕ್ಷತೆಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ತುಂಬ ರೀತಿಯ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಅದನ್ನು ಹಮ್ಮಿಕೊಳ್ಳಲು ಆಯೋಜಿಸಲು ದಯವಿಟ್ಟು ಎಲ್ಲರೂ ಬಲಿಪೂಜೆ ಆದ ಮೇಲೆ ಆ ಕಡೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ.
ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ತಲೆಬಾಗಿ ದೇವರ ಆಶೀರ್ವಾದಕ್ಕೋಸ್ಕರ ಪ್ರಾರ್ಥಿಸಿರಿ. ಸರ್ವಶಕ್ತ ಪಿತ ದೇವರು ತಮ್ಮ ಆನಂದವನ್ನು ನಿಮಗೆ ಕರುಣಿಸಲಿ ಮತ್ತು ನಿಮ್ಮ ಮಕ್ಕಳಲ್ಲಿ ನಿಮ್ಮನ್ನು ಆಶೀರ್ವದಿಸಲಿ. ದೇವರ ಏಕೈಕ ಪುತ್ರರು ನಿಮ್ಮ ಮೇಲೆ ಮರುಕ ತೋರಿ ಸುಖ ದುಃಖಗಳಲ್ಲಿ ನಿಮ್ಮನ್ನು ಆಧರಿಸಲಿ. ದೇವರ ಪವಿತ್ರಾತ್ಮರು ನಿಮ್ಮ ಹೃದಯಗಳಿಂದ ತಮ್ಮ ಪ್ರೀತಿಯಿಂದ ಸದಾ ತುಂಬಲಿ. ಇಲ್ಲಿ ನೆರೆದಿರುವ ನಿಮ್ಮೆಲ್ಲರನ್ನೂ ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. I request all the fathers to come before the altar for a photograph. And ಫೋಟೋಗ್ರಾಫ್ ಆದಮೇಲೆ ಸಾಕ್ಷಿಗಳಿಬ್ಬರು ಮುಂದೆ ಬರಬೇಕು, ಅಲ್ಲಿ ಸೈನ್ ಮಾಡಬೇಕಾಗ್ತದೆ. ಭಾಗ್ಯವ ತಂದಿದೆ, ನಿನ್ನೆಯ ನೋವನ್ನು ಮರೆಸಿದೆ, ಚೇತನ ಚಿಮ್ಮಿದೆ. ಒಲವಿನ ಶುಭ ದಿನ ಬಂದಿದೆ, ಬದುಕಿಗೆ ಭಾಗ್ಯವ ತಂದಿದೆ, ನಿನ್ನೆಯ ನೋವನ್ನು ಮರೆಸಿದೆ, ನಾಳಿಗೆ ಚೇತನ ಚಿಮ್ಮಿದೆ. ನಿನ್ನ ಹೆಜ್ಜೆಯಲ್ಲಿ ಪ್ರೀತಿ ಇಟ್ಟು ನಡೆದಾಗ, ನಿನ್ನ ನಾಳೆಯಲ್ಲಿ ಶ್ರದ್ಧೆ ಇಟ್ಟು ಹೊರಟಾಗ, ನಿನ್ನ ಹೆಜ್ಜೆಯಲ್ಲಿ ಪ್ರೀತಿ ಇಟ್ಟು ಹೊರಟಾಗ, ನಿನ್ನ ನಾಳೆಯಲ್ಲಿ ಶ್ರದ್ಧೆ ಇಟ್ಟು ಹೊರಟಾಗ, ದೇವರು ಒಲಿಯುವ ಭವಿಷ್ಯದ ಬಾಗಿಲು ತೆರೆಯುವ ಒಲವಿನ ಶುಭ ದಿನ ಬಂದಿದೆ, ಬದುಕಿಗೆ ಭಾಗ್ಯವ ತಂದಿದೆ, ನಿನ್ನೆಯ ನೋವನ್ನು ಮರೆಸಿದೆ, ನಾಳಿಗೆ ಚೇತನ ಚಿಮ್ಮಿದೆ. ಬಾನಿನಲ್ಲಿ ಒಂಟಿ ಚುಕ್ಕಿ ನೀನಲ್ಲ, ಭೂಮಿಯಲ್ಲಿ ಒಂಟಿ ಜೀವ ನಿನದಲ್ಲ. ಬಾನಿನಲ್ಲಿ ಒಂಟಿ ಚುಕ್ಕಿ ನೀನಲ್ಲ, ಭೂಮಿಯಲ್ಲಿ ಒಂಟಿ ಜೀವ ನಿನದಲ್ಲ. ಮುಂಜಾನೆ ಸೂರ್ಯನು ನಿನಗಾಗಿ, ಸಂಜೆಯ ತಂಗಾಳಿ ನಿನದಾಗಿದೆ. ಮುಂಜಾನೆ ಸೂರ್ಯನು ನಿನಗಾಗಿ, ಸಂಜೆಯ ತಂಗಾಳಿ ನಿನದಾಗಿದೆ. ಹಗಲಿನ ವಿಶ್ವಾಸ ಬೆಳಕಾಗಿದೆ, ಬೆಳಕಿನ ಚೈತನ್ಯ ನಿನ ಸೇರಿದೆ. ಹಗಲಿನ ವಿಶ್ವಾಸ ಬೆಳಕಾಗಿದೆ, ಬೆಳಕಿನ ಚೈತನ್ಯ ನಿನ ಸೇರಿದೆ. ಒಲವಿನ ಶುಭ ದಿನ ಬಂದಿದೆ, ಬದುಕಿಗೆ ಭಾಗ್ಯವ ತಂದಿದೆ, ನಿನ್ನೆಯ ನೋವನ್ನು ಮರೆಸಿದೆ, ನಾಳಿಗೆ ಚೇತನ ಚಿಮ್ಮಿದೆ.
ಪ್ರಿಯನಾಗಿ ನೀ ಬಾಳು, ಆತ್ಮದ ಮೌನದಿ ಅವನಿರುವ, ಪ್ರೇಮಕ್ಕೆ ಬಾಂಧವ್ಯ ಅವನರುವ, ಆತ್ಮದ ಮೌನದಿ ಅವನಿರುವ, ಪ್ರೇಮಕ್ಕೆ ಬಾಂಧವ್ಯ ಅವನರುವ. ಒಲವಿನ ಶುಭ ದಿನ ಬಂದಿದೆ, ಬದುಕಿಗೆ ಭಾಗ್ಯವ ತಂದಿದೆ, ನಿನ್ನೆಯ ನೋವನ್ನು ಮರೆಸಿದೆ, ನಾಳಿಗೆ ಚೇತನ ಚಿಮ್ಮಿದೆ.